ಎಲ್ಲರಿಗೂ ವಂದನೆಗಳು ಪ್ರೇರೆ. ಓಕೆ, ಒಂದು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಲೆಬಾಗಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆಯೇ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ರಾಜ. ಹೌದು ತಂದೆಯೇ, ನಮಗೆಲ್ಲರಿಗೂ ರಾತ್ರಿ ಎಲ್ಲ ನೀವು ಸುಖವಾದ ನೀತಿಯನ್ನು ಕೊಟ್ಟು ಈ ಮುಂಜಾನೆ ಸಮಯವನ್ನು ಕೊಟ್ಟಿದ್ದೀರಿ ಅಂದರೆ ದೇವರೇ, ನಿಮ್ಮ ಕೆಲಸದ ನಿಮಿತ್ತವಾಗಿ ಈ ದಿನವನ್ನು ನಮಗೆ ಕೊಟ್ಟಿದ್ದೀರಿ ತಂದೆ. ತಂದೆ, ಇಲ್ಲಿ ತನಕ ನಿನ್ನ ಮಕ್ಕಳು ದೇವರೇ, ನಿಮ್ಮನ್ನು ದೇವರೇ ಪ್ರಾರ್ಥನೆ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ ನಿಮ್ಮ ನಾಮವನ್ನು ಘನಪಡಿಸಿದ ತಂದೆ. ತಂದೆ, ಎಂಥ ಒಂದು ಸಂದರ್ಭವನ್ನು ನಮ್ಮ ಪಾಲಿಗೆ ನೀನು ಒದಗಿಸಿಕೊಟ್ಟಿದ್ದೀರಿ ತಂದೆ. ಹೌದು ತಂದೆ, ಹೌದು, ನಿನ್ನ ಮಕ್ಕಳು ಆಸಕ್ತಿಯಿಂದ ಮುಂಜಾನೆ ಎದ್ದು ದೇವರೇ ದೇವರೇ ಈ ರೀತಿಯಾಗಿ ಬರುವುದು ನಿನ್ನ ಕೃಪೆ, ನಿಮ್ಮ ಒಂದು ಮಹಿಮೆ ಸ್ವಾಮಿ. ಯಾಕಂದರೆ ವಾಕ್ಯದಲ್ಲಿ ಹೇಳಿದಲ್ಲಪ್ಪ ದೇವರೇ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರೋ ಅವುಗಳ ಎಲ್ಲ ಸಿಗುತ್ತಿರುವುದಾಗಿ. ಹೌದು, ನಿನ್ನ ಮಕ್ಕಳಲ್ಲಿ ಕರ್ತನೆ ಪ್ರಾರಂಭದಲ್ಲಿ ದೇವರೇ ಪ್ರಥಮ ಒಂದು ಕರ್ತನೆ ದಿನವೇ ಮುಂಜಾನೆ ಎದ್ದು ನಿಮ್ಮ ರಾಜ್ಯದಲ್ಲಿ ಅವರು ದುಡಿಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ತಿರುಗಂದ ಅವ್ರದ್ದು ಎಲ್ಲರ ಪ್ರಾಣ ಆತ್ಮ ಶರೀರ ಒಪ್ಪಿಸ್ಕೊಡ್ತೀನಿ ಕೊಟ್ಟಂಥ ಆಸಕ್ತಿಗಾಗಿ ದೇವರೇ ನಿಮಗೆ ವಂದನೆಗಳಪ್ಪ. ತಂದೆ, ಈ ದಿನದಲ್ಲಿ ಕರ್ತನೆ ನನ್ನನ್ನು ಸಹ ಇವರ ಮಧ್ಯದಲ್ಲಿ ಕರ್ತಂದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ತಂದೆ, ವಾಕ್ಯವನ್ನು ಹೇಳಲು ದೇವರೇ ನನ್ನನ್ನು ಈ ಸ್ಥಳಕ್ಕೆ ನೀನು ಕರ್ತಂದಕ್ಕಾಗಿ ವಂದನೆಗಳಪ್ಪ. ತಂದೆ, ಈ ಸಮಯದಲ್ಲಿ ಕರ್ತನ ವಾಕ್ಯಗಳನ್ನು ನಾನು ಬೋಧಿಸುವಾಗ ನನಗೆ ಪವಿತ್ರಾತ್ಮನ ಸಹಾಯದ ಮೂಲಕವಾಗಿ ದೇವರೇ ಈ ಪ್ರತಿಯೊಬ್ಬರಿಗೂ ಹಂಚಲಿಕ್ಕೆ ನೀನು ಸಹಾಯ ಮಾಡುತ್ತಂದೆ. ಹೇಳುವಂಥ ನನಗೂ ಸಹ ಜ್ಞಾನವನ್ನು, ಕೇಳಲಿಕ್ಕೆ ಬೇಕಾದ ಮಕ್ಕಳಿಗೂ ಬೇಕಾದಂಥ ವಿವೇಕವನ್ನು, ಜ್ಞಾನವನ್ನು ದೇವರೇ ಪ್ರತಿಯೊಬ್ಬರಿಗೂ ನೀವು ಅದಕ್ಕೆ ಸಾಧ್ಯ. ಇನ್ನು ಯಾರಾದರೂ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕಾದ್ರೆ ದೇವರೇ ಅವರು ಅತಿ ಶೀಘ್ರದಲ್ಲಿ ಬಂದು ದೇವರೇ ನಿಮ್ಮ ಮಾತನ್ನು ಕೇಳಲಿಕ್ಕೆ ನೀನು ಸಹಾಯ ಮಾಡುತ್ತದೆ. ತಿರುಗಂದ ಆವೃತ್ತಿ ಎಲ್ಲವೂ ನಿನಗೆ ಒಪ್ಪಿಸ್ಕೊಳ್ತೀನಿ. ನೀನು ತಾನು ನಡೆಸು, ಬಲಪಡಿಸು. ಯೇಸು ಕ್ರಿಸ್ತರ ಹೆಸರು ತಂದೆ, ಆಮೆನ್. ವಂದನೆಗಳು ಸಿಸ್ಟರ್. ಓಕೆ, ಕರ್ತನಾದಂಥ ಯೇಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ ಬರೇ. ಮತ್ತೊಂದು ಆವೃತ್ತಿ ದೇವರು ಈ ಒಂದು ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟದಕ್ಕಾಗಿ ಮೊದಲನೇದಾಗಿ ತಂದೆ ದೇವರಿಗೆ, ಯೇಸು ಕ್ರಿಸ್ತರಿಗೆ ಆ ಪವಿತ್ರ ಆತ್ಮಗಳ ವಂದನೆಗಳ ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ಕೂಟಕ್ಕೆ ನಾನು ಆಹ್ವಾನ ಮಾಡಿದಂಥ ಸಹೋದರ ಸಹೋದರಿಗೂ ಸಹ ವಂದನೆಗಳು ಮತ್ತು ಸ್ವೀಪ ಸೃಷ್ಟಿಗೂ ಸಹ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ. ದೇವರ ಮಹಾಕೃಪೆಯಿಂದ ನಾವೆಲ್ಲರೂ ಸಹ ಈ ರೀತಿಯಾಗಿ ವಾಕ್ಯಗಳನ್ನು ಕಲಿತಾ ಇರುವಂಥದ್ದು ನಿಜವಾಗಲೂ ಭಾಳ ಸಂತೋಷಕರವಾದದ್ದು ಮತ್ತು ಅಮೂಲ್ಯವಾದದ್ದು ಎಂಬುದಾಗಿ ನಾನು ನಂಬುತ್ತೀನಿ ಪ್ರೇ. ಯಾಕೆ ಅನ್ನುವಾಗ ಇವತ್ತಿನ ಕಾಲದಲ್ಲಿ ಯಾರೂ ಸಹ ದೇವರ ಮುಂದೆ ಇಂಥ ಒಂದು ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡೋದಿಲ್ಲ ಪ್ರೇ. ಹಾಡುಗಳು ಬೇಕಾದ್ರೆ ಆಡ್ತಾರೆ ಪ್ರೇ, ಬೇಕಾದ್ರೆ ಏನೋ ಬೇಕಾದ್ರೆ ಮಾಡ್ತಾರೆ. ದೇವರ ಮುಂದೆ ವಾಕ್ಯವನ್ನು ಕಲಿಯುವಂಥದ್ದು ಇವತ್ತು ದಿನಗಳಲ್ಲಿ ಬಹಳ ಎಲ್ಲೋ ವಿರಳ ಜನಗಳು ಪ್ರೇ. ದೇವರು ಈ ದಿನ ನಮ್ಮೆಲ್ಲರನ್ನ ಆರಿಸ್ಕೊಂಡಿರೋದು ನಿಜವಾಗ್ಲೂ ಅದು ಬಹಳ ಭಾಗ್ಯಕರವಾದದ್ದು ಮತ್ತು ಅಮೂಲ್ಯವಾದದ್ದು ಎಂಬುದಾಗಿ ನಂಬುತ್ತಾ ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಿಮ್ಮ ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಯ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರೇ. ಇವತ್ತಿನ ಒಂದು ಅಂಶದ ಹೆಸರು ಏನು ನೋಡಿದ್ರೆ, ಮನುಷ್ಯನೇ ನೀನು ದೇವರಿಗೋಸ್ಕರ ಬದುಕುವ ಸಮಯ ಯಾವುದು ಅಥವಾ ಕಾಲ ಯಾವುದು? ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಮನುಷ್ಯನೇ ನೀನು ದೇವರಿಗೋಸ್ಕರ ಬದುಕುವ ಸಮಯ ಯಾವುದು ಅಥವಾ ಕಾಲ ಯಾವುದು? ನನ್ನ ಪ್ರೀತಿಯ ದೇವಜನರೇ, ಈ ಅಂಶವನ್ನು ಯಾಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಎಂಬುದನ್ನು ಬಹಳ ಪ್ರಾಮುಖ್ಯವಾದದ್ದು. ಅದರಿಂದ ಪ್ರತಿಯೊಬ್ಬರು ಪ್ರೀತಿಯಿಂದ ಗಮನವಿಟ್ಟು ಈ ಒಂದು ಸಂದೇಶವನ್ನು ಸ್ವಲ್ಪ ಸಮಯ ಕೇಳಬೇಕಾಗಿ ನಿಮ್ಮಿಂದ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ನಾನು ಕೋರಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಪ್ರೇ. ದೇವ್ರ ಮಕ್ಕಳೇ, ಮನುಷ್ಯನು ದೇವರಿಗೋಸ್ಕರ ಬದುಕುವ ಸಮಯ ಯಾವುದು? ಏನಕ್ಕೆ ಈ ಒಂದು ಅಂಶವನ್ನು ನಾವೆಲ್ಲರೂ ಸಹ ಧ್ಯಾನ ಮಾಡ್ತಾ ಇದ್ರೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯರನ್ನ ಮಕ್ಕಳೇ ದೇವರು ಕರ್ತಾ ಇದ್ದಾರೆ ಪ್ರೇ. ದೇವರ ಉದ್ದೇಶ, ದೇವರ ಚಿತ್ತ ನೆರವೇರ್ಬೇಕಂತ ಈ ಭೂಮಿಯಲ್ಲಿ ಮಾನವರಾದ ನಮ್ಮೆಲ್ಲರನ್ನ ಸಹ ಈ ಭೂಮಿ ಮೇಲೆ ಕರ್ತಾ ಇದ್ದಾರೆ ಪ್ರೇ. ದೇವರ ಅನಾದಿ ಸಂಕಲ್ಪ. ಮತ್ತೆ ನಾವೆಲ್ಲರೂ ಫಲ ಕೊಡಬೇಕು ಅಂತ ಪ್ರೇ. ಬೈಬಲ್ ಹೇಳ್ತದೆ, ಯೋಹಾನ 15ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ಬಹಳ ಅದ್ಭುತವಾಗಿ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ ಪ್ರೇ. ಯೋಹಾನ 15ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಸ್ವಾಮಿಯವರು ಈ ಮಾತನ್ನು ಹೇಳ್ತಾರೆ. ಯೋಹಾನ 15ನೇ ಅಧ್ಯಾಯ 16ನೇ ವಚನವನ್ನ ನಾವು ಓದುವುದಾದ್ರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಗೆ ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು
ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನ ಗಮನಿಸಿದ್ರೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮತ್ತು ಇಷ್ಟೊಂದು ಕೋಟ್ಯಾನುಕೋಟಿ ಜನರಲ್ಲಿ ಹೇಳುವಂಥ ಮಾತು, ನೀವು ನನ್ನನ್ನು ಆರಿಸಿಕೊಂಡು, ನಾವು ಯೇಸು ಸ್ವಾಮಿನ ಆರಿಸ್ಕೊಂಡಿಲ್ಲ ಅಂತಪ್ರೆ, ಬದಲಿಗೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತಪ್ರೆ. ನೋಡಿ, ಒಂದು ಸ್ಕೂಲಲ್ಲಿ ಒಂದು ಯಾವುದೋ ಒಂದು ಸ್ಪೋರ್ಟ್ಸ್ಗಾಗಿರ್ಬೋದು ಅಥವಾ ಕೆಲವು ರ್ಯಾಂಕ್ ಸ್ಟೂಡೆಂಟ್ಗಳಾಗಿರ್ಬೋದು, ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾರೆ. ಸುಮಾರು ಒಂದು ಕ್ಲಾಸಲ್ಲಿ ಒಂದು 50-60 ಜನ ಇದ್ರೆ ಸಹ 60 ಜನರನ್ನು ಆರಿಸ್ಕೊಳ್ಳಲ್ಲ ಟೀಚರ್ಸು. ಯಾರು ಚುರುಕವಾಗಿದ್ದಾರೆ, ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಅಥವಾ ಯಾರು ಒಂದು ಒಳ್ಳೆ ರೀತಿ ಸ್ಪೋರ್ಟ್ಸಲ್ಲಿದ್ದಾರೆ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಅವರೆಲ್ಲರೂ ಕ್ಲಾಸಲ್ಲಿ ಇರ್ತಾರೆ, ಆದರೆ ಪ್ರಾಮುಖ್ಯವಾದವ್ರನ್ನ ಏನು ಮಾಡ್ತಾರೆ, ಆರಿಸಲ್ಪಡ್ತಾರೆ. ಅದೇ ರೀತಿ ದೇವರು ಏನಕ್ಕೆ ಅಂದರೆ ಆ ಕ್ಲಾಸ್ಗೆ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತಾರೆ, ಇವರನ್ನ ಕಳಿಸಿದರೆ ನಮ್ಮ ಸ್ಕೂಲ್ನ ಮರ್ಯಾದೆನ ಉಳಿಸ್ತಾರೆ ಮತ್ತು ನಮ್ಮ ಸ್ಕೂಲ್ಗೆ ಬಹುಮಾನವನ್ನು ತರ್ತಾರೆ. ಇದ್ರ ಮೂಲಕ ನಮ್ಮ ಸ್ಕೂಲ್ ಪಬ್ಲಿಸಿಟಿ ಆಗ್ತದೆ, ಅನೇಕರು ಬಂದು ಈ ಸ್ಕೂಲಲ್ಲಿ ಪಾಠವನ್ನು ಕಲೀಲಿಕ್ಕೆ ಬರ್ತಾರೆ ಅಂತ ಒಳ್ಳೊಳ್ಳೆ ಸ್ಟೂಡೆಂಟ್ನ ಏನು ಮಾಡಿದರೆ ಆರಿಸ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ದೇವರು ಸಹ ಈ ಭೂಮಿ ಮೇಲೆ ಎಷ್ಟೊಂದು ಜನರಿದ್ದಾರೆ, ಅಷ್ಟು ಜನರಲ್ಲಿ ದೇವರು ಏನು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಏನು ಮಾಡಿದ್ದೀನಿ, ಆರಿಸಿ ತೆಗೆದುಕೊಂಡ ನಂತರ ಏನಕ್ಕೆ ನೀವು ಫಲವನ್ನು ಕೊಡಬೇಕು ಎಂಬುದು ಅಭಿಪ್ರಾಯ. ಯೋಹಾನ 15:16 ವಚನ. ನೋಡಿ, ದೇವ್ರ ಮಕ್ಕಳೇ, ನಾನು ನಿಮ್ಮನ್ನು ಆರಿಸ್ಕೊಂಡು ಫಲ ಕೊಡಬೇಕು ಎಂಬುದು ಅಭಿಪ್ರಾಯ. ಒಂದು ವೇಳೆ ನೀನು ಫಲವನ್ನು ಕೊಡದಿದ್ರೆ ದೇವರು ಆ ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಅಭಿಪ್ರಾಯ. ಬೆಂಕಿಯಲ್ಲಿ ಹಾಕಿಬಿಡ್ತೀನಿ ಎಂಬುದಾಗಿ. ಮರ ಎಂಬುದಾಗಿ ನೋಡೋಪ್ರೆ ಅದು ಮನುಷ್ಯನ, ನಮ್ಮನ್ನು ಹೋಲಿಸಿ ದೇವರು ಬರೆಸಲ್ಪಟ್ಟಿದ್ದಾರೆ, ಮನುಷ್ಯರನ್ನು ಹೋಲಿಸಿ ದೇವರಲ್ಲಿ ಬರೆಸಿದ್ದಾರೆ. ಇದು ಒಂದು ಮರ ಫಲ ಕೊಡಲಿಲ್ಲ ಅಂದರೆ ಆ ಮರದಿಂದ ಅವ್ರಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಜಾಗ ವೇಸ್ಟು ಮತ್ತು ಅಲ್ಲಿ ಸಮಯ ವೇಸ್ಟ್ ಆಗ್ತದೆ. ಅದರಿಂದ ಅದನ್ನು ಕಡಿದು ಬಿಸಾಕಲ್ಲ. ಅಂದರೆ ದೇವರುವಂಥ ಮಾತು, ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಿರಬೇಕು. ಅದು ಚಿಕ್ಕ ಫಲ ಆಗಿರಲಿ, ದೊಡ್ಡ ಫಲ ಆಗಿರಲಿ, ಅದು ಮತ್ತೊಬ್ಬರಿಗೆ ಅದು ಪ್ರಯೋಜನ ಆಗಬೇಕಂತ ದೇವರು ಇಷ್ಟಪಡ್ತಾನೆ. ಮತ್ತು ನಮ್ಮೆಲ್ಲರನ್ನು ದೇವರು ಈ ಭೂಮಿ ಮೇಲೆ ಹುಟ್ಟಿಸಿರುವಂಥ ಪ್ರತಿಯೊಬ್ಬ ಮಾನವರನ್ನು ಹುಟ್ಟಿಸಿರುವಂಥದ್ದು ಏನಕ್ಕೆ ನೋಡುವಾಗ ನಾವೆಲ್ಲರಿಗೂ ಗೊತ್ತು. ಎಫೆಸ ಬರೆದ ಪತ್ರಿಕೆ 2:10 ವಚನ ನೋಡುವಾಗ ನೋಡಿ, ದೇವರ ಒಂದು ಪ್ರಣಾಳಿಕೆ, ದೇವರ ಒಂದು ಉದ್ದೇಶ, ದೇವರ ಅನಾದಿ ಸಂಕಲ್ಪ ಏನೆಂಬುದಾಗಿ ಇಲ್ಲಿ ಪೌಲನ ಮೂಲಕ ದೇವರು ಇಲ್ಲಿ ಬರೀತಾ ಇದ್ದಾರೆ. ನೋಡಿ, ಎಫೆಸ 2:10 ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೊದಲೇ ನಾವು ಹುಟ್ಟೋ ಮುಂಚಿತವಾಗಿ ದೇವರು ಮೊದಲೇ ನಿನ್ನನ್ನು ನೇಮಿಸಿದಂತೆ ಕೆಲವು ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸನ ನೇಮಿಸ್ತಾರೆ. ಒಂದೊಂದು ಆಫೀಸಲ್ಲಿ ಆಗಿರ್ಬೋದು, ಅಲ್ಲಿರುವಂಥ ಸೂಪರ್ವೈಸರು ಅವರು ಏನು ಮಾಡ್ತಾರೆ, ಮೊದಲೇ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಂಥವ್ರಿಗೆ ಈ ಕೆಲಸ ಕೊಡಬೇಕು, ಇಂಥವ್ರಿಗೆ ಈ ಕೆಲಸ ಕೊಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಂತರ ಬಂದು ಎಲ್ಲರಿಗೂ ಹೇಳ್ತಾರೆ ಅವರು ಆಫೀಸರು, ಏನಂತ ಮ್ಯಾನೇಜರು, ನೋಡಮ್ಮ ನೀನು ಈ ಕೆಲಸ ಮಾಡಬೇಕು, ಸಂಜೆ ಹೊತ್ತಿಗೆ ಇದರ ನೀನು ಈ ಕೆಲಸ ಮಾಡಬೇಕು. ಮೊದಲನೇ ಪ್ಲ್ಯಾನು. ಅಂದರೆ ದೇವರು ಈ ಭೂಮಿನ ಸ್ಥಾಪಿಸುವಂಥ ಮುಂಚಿತವಂತವಾಗಿ, ನಮ್ಮೆಲ್ಲರನ್ನ ಈ ಭೂಮಿಯಲ್ಲಿ ಕರೆತರುವಂಥ ಮುಂಚಿತವಾಗಿ ದೇವರು ಹೇಳ್ತಾರೆ, ನಾವು ಆತ ನಿರ್ಮಾಣ. ನಮ್ಮನ್ನು ಎಷ್ಟು ಅದ್ಭುತವಾಗಿ ದೇವರು ನಮ್ಮನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದಕ್ಕೆ ದಾವೀದ ರಾಜನು ಹೇಳ್ತಾನೆ 139ನೇ ಕೀರ್ತನೆ ನೋಡುವಾಗ 13ನೇ ವಚನದಲ್ಲಿ, ನನ್ನ ಅಂತರೇಂದ್ರಗಳನ್ನು ಉಂಟು ಮಾಡಿದವನೇ, ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸಿದವನೇ, ನನ್ನ ಅದ್ಭುತವಾಗಿ, ನನ್ನ ವಿಚಿತ್ರವಾಗಿ ನಿನ್ನನ್ನು ಕೊಂಡಾಡ್ತೀನಿ. ಇಷ್ಟು ಅದ್ಭುತವಾಗಿ ನನ್ನ ಸೃಷ್ಟಿಸಿದ್ರಿಂದ ನಿನ್ನನ್ನು ಕೊಂಡಾಡ್ತೀನಿ. ಅದ್ಭುತ ಮನುಷ್ಯನ ಸೃಷ್ಟಿಯನ್ನು ಈ ಭೂಮಿಯಲ್ಲಿ ಯಾರೂ ಸಹ ಮಾಡಲಿಕ್ಕಾಗಲ್ಲ. ಎಂಥ ವೈದ್ಯನಾದರೂ ಸಹ
ಮನುಷ್ಯನ ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದವನ್ನ ದೇವರು ನಮ್ಮ ಅಂದವನ್ನಾಗಿರ್ಬೋದು, ಅಥವಾ ನಮ್ಮ ಕೈಗಳಾಗಿರ್ಬೋದು, ನಮ್ಮ ಒಂದು ರೂಪವನ್ನಾಗಿರ್ಬೋದು, ಪ್ರತಿಯೊಬ್ಬರು ಒಂದೇ ಥರ ಇದ್ರು ಸಹ ದೇವರು ಬೇರೆ 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 ರೀತಿಯಲ್ಲಿ ಏನು ಮಾಡ್ಯಾನೆ, ನಮ್ಮನ್ನ ಆ ರೂಪವನ್ನು ಕೊಟ್ಟಿದ್ದಾನೆ. ಅಂದರೆ ಆ ಒಂದು ಒಬ್ಬರನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ, ಹೌದು ರೀ ಇವನು ಇವರೇ ಅಂತ. ಅದು ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮೆಲ್ಲರನ್ನ ಉಂಟು ಮಾಡಿದಾನೆ. ಯಾಕೆ ನೋಡುವಾಗ ಆತನ ನಿರ್ಮಾಣ ಅದು ಬಹಳ ಅದ್ಭುತವಾಗಿದೆ ಪ್ರೇ. ನಮ್ಮ ಕೈಗಳನ್ನು, ನಮ್ಮ ಕಾಲುಗಳನ್ನು, ನಮ್ಮಲ್ಲಿರುವಂಥ ಪ್ರತಿಯೊಂದು ಅಂಗಗಳನ್ನು ನೋಡುವಾಗ ಈ ಭೂಮಿ ಮೇಲೆ ಯಾರೂ ಸಹ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಾಯಿಯ ಗರ್ಭದಲ್ಲಿ ದೇವರು ನಮಗೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಈ ಭೂಮಿಗೆ ಕರೆತಂದ್ರೆ ಪ್ರೆ. ಯಾಕಂದರೆ ಅಷ್ಟೊಂದು ಪ್ರಯಾಸ ಏನಕ್ಕಂದ್ರೆ ಪ್ರೆ, ಅವರು ಇವರಿಂದ ನನಗೆ ಪ್ರಯೋಜನ ಆಗಬೇಕು, ಇವರು ಫಲ ಕೊಡಬೇಕಂತ ಉದ್ದೇಶದಿಂದಲೇ ದೇವರಿದ್ರೆ ನಾವು ಆತನ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯಗಳೆಂಬ ನೋಡಪ್ಪ ಯೋಹಾನ 17:17 ವಚನದಲ್ಲಿ ನೋಡಿದ್ರೆ ಎಲ್ಲರಿಗೂ ನಾವು ತಿಳಿದಂಥ ವಚನ. ಯೋಹಾನ 17:17 ವಚನದಲ್ಲಿ ಸತ್ಕಾರ್ಯಗಳು ಅಂದ್ರೆ ಏನಪ್ಪ ಅಂದ್ರೆ ನೋಡಿಪ್ರೆ, ಯೋಹಾನ 17:17 ವಚನ. ನಿನ್ನ ವಾಕ್ಯವೇ ಸತ್ಯವು. ಸಾಕು ಪ್ರೇ, ನಿನ್ನ ವಾಕ್ಯವೇ ಸತ್ಯವು. ಸತ್ಕಾರ್ಯ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವು. ಅದಕ್ಕೆ ಅಂದರೆ ಬಡವರಿಗೆ ಶುಭವರ್ತವನ್ನು ಸಾರೋದಕ್ಕೋಸ್ಕರನೇ ನಿನ್ನ ಅಭಿಷೇಕಿಸಿದ್ದೇನೆ. ಅಂದರೆ ಈ ವಾಕ್ಯ ಸತ್ಯವಾದಂಥ ವಾಕ್ಯವೇ ಪ್ರೇ ಸತ್ಕಾರ್ಯಗಳು. ಈ ವಾಕ್ಯಗಳನ್ನು, ನಿಜವಾದಂಥ ವಾಕ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯರಿಗೆ ಮುಟ್ಟಿಸುವುದೇ ಸತ್ಕಾರ್ಯ ಪ್ರೇ. ಸತ್ಕಾರ್ಯ ಅಂದರೆ ಯಾರೋ ಬಂದಾಗ ಅವ್ರಿಗೆ ನೀರು ಕೊಡುವಂಥದ್ದು, ಊಟ ಕೊಡುವಂಥದ್ದು, ಬಟ್ಟೆ ಇಲ್ಲದರು ಬಟ್ಟೆ ಕೊಡುವಂಥದ್ದು, ಇದು ಸಮಾಜ ಸೇವೆ ಪ್ರೇ. ಎಲ್ಲ ಜನಾಂಗದವರು ಮಾಡ್ತಾರೆ ಇದನ್ನು ಸತ್ಕಾರ್ಯಗಳ. ಆದರೆ ಆತ್ಮಿಕವಾದ ರೀತಿಯಲ್ಲಿ ನಾವು ನೋಡೋದಾದ್ರೆ ಪ್ರೇ, ಏನೇನು ನೋಡುವಾಗ ಹೌದು ದೇವರ ವಾಕ್ಯಗಳನ್ನು ಸಾರುವಂಥದ್ದು, ನಿಜವಾದಂಥ ಸತ್ಯವನ್ನು ಸಾರುವಂಥದ್ದು, ಇದ್ದದ್ದು ಇದ್ದಾಗೆ ಆ ಒಂದು ಹೇಳುವಂಥದ್ದೇ ಸತ್ಕಾರ್ಯ ಪ್ರೇ. ಅದಕ್ಕೆ ನೀನು ನಂಬಿದರೆ ನನಗೆ ರಕ್ಷಣೆ, ನಂಬದೇ ಹೋದರೆ ನನಗೆ ದಡ್ಡನೆ ಅಂತ ಹೇಳ್ತಿದ್ದೆ ಪ್ರೇ. ಅವರು ನಂಬುತ್ತಾರೋ ಬಿಡ್ತಾರೋ, ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನ ಸಾರಬೇಕನ್ನೋದೇ ದೇವರ ಉದ್ದೇಶ. ಅದಕ್ಕಾಗಿ ನೋಡ್ತೀವಿ, ಯಾವಾಗ ಸತ್ಯವಾಕ್ಯವನ್ನು ಸಾರುವಾಗ ಅನೇಕ ಒಂದು ಭಕ್ತರು ಪ್ರೇ ಯಾವ ರೀತಿಯಾಗಿ ಮರಣಿಸಿದ್ದಾರೆ ಅಂದರೆ ಪ್ರೇ, ಅವರು ಬೇರೆ ಉದ್ದೇಶಕ್ಕೋಸ್ಕರ ಅಲ್ಲ ಪ್ರೇ. ಅಥವಾ ರಕ್ತಸಾಕ್ಷಿ ಆಗ್ತಿರುವಂಥದ್ದು ಬೇರೆ ಯಾವುದಕ್ಕಲ್ಲ ಪ್ರೇ. ನೋಡಿ, ಪ್ರಕಟಣೆ ಗ್ರಂಥ ನೋಡಿದವ್ರ ಮಕ್ಕಳೇ, ಅದರ 6ನೇ ಅಧ್ಯಾಯ 9ನೇ ವಚನ ನೋಡೋಣ ಪ್ರೇ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞ ವೇದಿಯ ಕೆಳಗಿರುವುದನ್ನು ಕಂಡೆನು. ಸಾಕು. ನೋಡಿದ್ರೆ ಆತನು 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ, ದೇವರ ವಾಕ್ಯಗಳನ್ನ ಸಾರುವಾಗ ಪ್ರಾಣವನ್ನು ತೆಗಿತಾರಪ್ರೆ. ನೋಡಿ, ಇವತ್ತು ದಿನಗಳಲ್ಲಿ ಎಷ್ಟೋ ಜನ ದೇವ್ರ ವಾಕ್ಯವನ್ನು ಸಾರ್ತಾರೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಯ್ತಲ್ಲ. ಯಾಕಂದ್ರೆ ನಿಜವಾದಂಥ ವಾಕ್ಯವನ್ನು ಅವ್ರು ಸಾರ್ತಾರಪ್ರೆ. ಒಬ್ಬ ಸ್ವಾಮೀಜಿ ಈ ಹಿಂದೂ ಟೆಂಪಲ್ಗಳಲ್ಲಿ ಯಾವ ರೀತಿ ಅವನು ಪೂಜೆಗಳನ್ನು ಮಾಡಿಕೊಂಡು ಜನರಿಗೆ ಬೇರೆ ಬೇರೆ ಆಶ್ವಾಸನೆ ಕೊಟ್ಕೊಂಡು ಬೇರೆ ಬೇರೆಯಾದ ರೀತಿಯಲ್ಲಿ ಅವ್ರ ಹತ್ರ ಒಂದು ಲಾಭವನ್ನು ಪಡ್ಕೊಂಡಿದ್ದಾನೋ ಅವನಿಗೆ ಸಮಸ್ಯೆ ಇಲ್ಲ. ದಿನ ದಿನ ಅವನು ಅಭಿವೃದ್ಧಿ ಆಗ್ತಾ ಇರ್ತಾನೆ. ಅದೇ ಥರ ಇವತ್ತು ಕ್ರೈಸ್ತ ಬಾಂಧವರಲ್ಲಿ, ಕ್ರೈಸ್ತ ಸಭೆಗಳು ಏನು ಮಾಡ್ತಾರೆ, ನೀವು ಬಂದರೆ ನಿಮಗೆ ರೋಗವನ್ನು ವಾಸಿ ಆಗ್ತದೆ, ನಿಮಗೆ ಮಾಟ ಮಂತ್ರಗಳನ್ನು ಮುರಿಯಲ್ಪಡ್ತೀವಿ, ನೀವು ಮನೆಗಳನ್ನು ಕಟ್ತೀರಿ, ನೀವು ಮದುವೆಯನ್ನು ಮಾಡ್ತೀರಿ, ಮತ್ತು ನಿಮಗೆ ಮಕ್ಕಳಾಗ್ತವೆ. ಯಾವ ರೀತಿ ಈ ಒಂದು ಮಂತ್ರವಾದಿಗಳು ಜನರಿಗೆ ಒಂದು ಸುಳ್ಳಾದಂಥ ಭರವಸೆಯನ್ನು ಕೊಡ್ತಾರೋ, ಅದೇ ರೀತಿ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಅನೇಕರು ಏನು ಮಾಡ್ತಾರೆ, ಈ ಭೂಮಿಯಲ್ಲಿ ನೋಡುವಾಗ ಒಂದು ಆದಾಯವನ್ನು ಮಾಡೋಕ್ಕೋಸ್ಕರ, ಒಂದು ಬಟ್ಟೆಯನ್ನು ಪಾಠಗಳನ್ನು ಮಾಡಬೇಕಂತ, ಜನರನ್ನು ಮೆಚ್ಚಿಸಬೇಕಂತ, ಎಲ್ಲ ಸಭೆಗಳಿಗಿಂತ ನನ್ನ ಸಭೆ ಉತ್ತಮವಾದ ರೀತಿಯಲ್ಲಿ ಇರಬೇಕಂತ ಏನು ಮಾಡ್ತಾರೆ, ಇವತ್ತು ಸೈತಾನನ ಮುಷ್ಟಿಯಲ್ಲಿ ಸಿಗಾಕೊಂಡು ಪ್ರೇ ಸುಳ್ಳಾದ ಬೋಧನೆಗಳನ್ನು ಮಾಡಿ ಅನೇಕ ಜನರನ್ನು ಪಾತಾಳಕ್ಕೆ ಕಳಿಸ್ತಿದ್ದಾರೆ ಪ್ರೇ, ಅನೇಕರನ್ನ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮತ್ತೇನು ಬರೋ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ಓದುವಾಗ, ಸ್ವಾಮಿ ನಿನ್ನ ಹೆಸರಲ್ಲಿ ನಾವು ದೆವ್ವಗಳನ್ನು ಬಿಡಿಸೋದು, ಸ್ವಾಮಿ ನಿಮಗೆ ಬೋಧನೆಗಳನ್ನು ಮಾಡೋದು, ಸ್ವಾಮಿ ನಾವು ಮಹತ್ವದ ಕಾರ್ಯಗಳನ್ನು ಮಾಡೋದು.
ಯಾವತ್ತೂ ಅದಕ್ಕೆ ಸ್ವಾಮಿ ಅಂದರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಧರ್ಮವನ್ನು ಮೀರಿ ನಡೆದಿದ್ದೀರಿ, ನನ್ನಿಂದ ತೊಲಗು ಹೋಗಿರಿ ಅಂತ ಯೇಸು ಕ್ರಿಸ್ತನ 2ನೇ ಬೃಣದಲ್ಲಿ ನಡೆಯಲ್ಪಡ್ತಂತೆ. ಅಂದರೆ ಇವರು ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಇದ್ದಾಗ ಸಾರಲ್ಲ. ದೇವರು ನಮ್ಮನ್ನು ಉಂಟು ಮಾಡಿರೋದು ಅದಕ್ಕೋಸ್ಕರ, ನಿರ್ಮಾಣ ಮಾಡೋದು ಅದಕ್ಕೋಸ್ಕರ, ಸತ್ಕಾರ್ಯಗಳನ್ನು ಸಾರಬೇಕಂತ. ನೋಡಿ, 1ನೇ ಶತಮಾನದಲ್ಲಿ ಆತನ ಶಿಷ್ಯರು ಸತ್ಕಾರ್ಯಗಳನ್ನ, ವಾಕ್ಯನ ಸಾರವಾಗಿದ್ರೆ, ದೇವರ ವಾಕ್ಯದ ನಿಮಿತ್ತವಾಗಿ, ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿ ಹತವರಾದ ಆತ್ಮಗಳು ಹತವರಾಗಿದ್ದಾರೆ ಅವರು. ಹತ ಅಂದರೆ ಹತ್ಯೆ ಮಾಡಿದ್ದಾರೆ ಅವ್ರನ್ನ. ಕಾರಣ ಅವರು ಇದ್ದಾಗೆ ಬೋಧನೆ ಮಾಡಿದ್ದಾರೆ. ಯೇಸು ಕ್ರಿಸ್ತನ ದೇವರ ಮಗ, ಆತನ ಮೂಲಕ ಪರಲೋಕ, ಆತನ ಮೂಲಕ ನಮಗೆ ರಕ್ಷಣೆ, ಆತನಿಲ್ಲದೆ ನಮ್ಮ ಪಾಪ ಪರಿಹಾರ ಇಲ್ಲ, ಆತನ ಹೆಸರಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು, ಆತನ ನಮಗೆ ಮಾರ್ಗ. ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ರು ಅಂತ ಈ ರೀತಿಯಾಗಿ ಬೋಧನೆಗಳನ್ನ ಮಾಡುವಾಗ ಅಲ್ಲಿರುವಂಥ ಜನರು ಅವ್ರಿಗೆ ಸಹಿಸೋಕ್ಕಾಗಿಲ್ಲ. ಅದಕ್ಕಾಗಿ ಅವರು ಸಾಕ್ಷಿ ನಿಮಿತ್ತವಾಗಿ, ಇವತ್ತಿನ ಸಾಕ್ಷಿ ನೋಡಿ ಸಾವಿರಗಳು ಎಷ್ಟು ಸಾಕ್ಷಿ ಹೇಳ್ತಾರೆ. ಕೆಲವು ಯೂಟ್ಯೂಬಲ್ಲೆಲ್ಲ ಬಿಡ್ತಾರೆ ಸಾಕ್ಷಿಗಳನ್ನು. ಏನಂತಂದರೆ ದೇವರ ಸಾಕ್ಷಿನ ಹೇಳೋದಿಲ್ಲ. ಯೇಸು ಕ್ರಿಸ್ತ ಹೇಳಿದ್ರೆ, ನೀವು ನನಗೆ ಸಾಕ್ಷಿಗಳಾಗಿರಿ ಅಂತಂದರೆ, ಇವ್ರೇನು ಮಾಡಿದ್ರೆ ಇವರು ಸಾಕ್ಷಿನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ತಿದ್ದಾರೆ. ನಾನು ಆಗಿದ್ದೆ, ನಾನು ಹೀಗಿದ್ದೆ, ನಾನು ರೌಡಿಯಾಗಿದ್ದೆ, ನಾನು ಕುಡುಕನಾಗಿದ್ದೆ, ನಾನು ಹಂಗಾದೆ ಹಿಂಗಾದೆ, ನಿನ್ನ ಸಾಕ್ಷಿ ಇಲ್ಲ ಹೇಳ್ತಾರೆ. ದೇವರ ಸಾಕ್ಷಿನ ಹೇಳಿ ಬೈಬಲಲ್ಲಿ ನೋಡುವಾಗಪ್ಪ, ಆದಿ ಖಂಡದಿಂದ ಪ್ರಕಟಣೆವರೆಗೂ ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ತ್ಯಾಗವನ್ನ, ದೇವರ ಪ್ರೀತಿಯನ್ನ, ಆ ದೇವರ ಸಾಕ್ಷಿಯನ್ನು ನೋಡ್ರಿ. ನಿನ್ನ ಬೈಬಲ್ನ ಓದಿದಿ, ಯೇಸು ಕ್ರಿಸ್ತನ ನಂಬಿಕೊಂಡಿದ್ದಿ, ಈ ಸಾಕ್ಷಿನ ಜನರ ಮುಂದೆ ನೀನು ಹೇಳು ಅಂತಂದ್ರೆ, ಇವತ್ತು ಮನುಷ್ಯರು ಏನು ಮಾಡಿದ್ರೆ ತನ್ನ ಸಾಕ್ಷಿನ ಹೇಳಿಕೊಂಡು ಸಭೆಯಲ್ಲಿ ಮಂದಿಯಾಗಿ ಏನು ಮಾಡಿದರೆ ಸೇರ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಅಂದರೆ ಸತ್ಯವಾಕ್ಯಗಳಿಲ್ಲ, ಸತ್ಯವಚನಗಳು ಇಲ್ಲ. ಯಾಕಂದರೆ ಇವತ್ತು ಸೈತಾನನ ಮುಷ್ಟಿಯಲ್ಲಿ ಸಿಗಕೊಂಡು ಅನೇಕರು ಏನು ಮಾಡಿದ್ರೆ ಬೆಂಕಿಯ ಬಲೆಗೆ, ಬೆಂಕಿಯ ಒಂದು ಸಾಕಕ್ಕೆ ಹೋಗ್ತಾ ಇದ್ದಾರೆ. ನನ್ನನ್ನಾದರೂ ನಿನ್ನನ್ನಾದರೂ ದೇವರು ಈ ಒಂದು ಗ್ರೂಪ್ನ ಮೂಲಕವಾಗಿ ನಮ್ಮನ್ನ ಪ್ರತಿನಿತ್ಯ ವಾಕ್ಯದ ಮೂಲಕ ಎಚ್ಚರಿಸ್ತಾರೆ. ನಾವು ನೆನೆ ದಿನ ನಾವು ಹರೀಶ್ ಬ್ರದರ್ ವಾಕ್ಯಗಳನ್ನು ಕೇಳ್ತಾ ಇದ್ದವು ನೋಡಿ. ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಯಾಕಂತ ಕರ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವ್ರಿ ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ. ಆದರೆ ಅದರ ಅರ್ಥ ನಮಗೆ ಗೊತ್ತಿರಲಿಲ್ಲ. ಆದರೆ ನಿನ್ನೆ ದಿನದಲ್ಲಿ ಅವರು ಮಾತನಾಡುವಾಗ ಏನಕ್ಕೆ ದೇವರು ಅಬ್ರಾಹ್ಮನ ದೇವರು ಅಂತ ಹೇಳಿದ್ರು, ಯಾಕೆ ಇಸಾಕನ ದೇವರು ಅಂತ ಹೇಳಿದ್ರು, ಯಾಕೆ ಯಾಕೋಬನ ದೇವರು ಅಂತ ಹೇಳಿದ್ರು, ಅದ್ಭುತ ನೋಡಿ. ಒಂದೊಂದು ಮಾತುಗಳನ್ನು ಅವರು ತಿಳಿಸುವಾಗ ನಾವು ಎಲ್ಲರೂ ಸಹ ಅದನ್ನು ಗಮನಿಟ್ಟು ನಾವು ಕೇಳ್ತಾ ಇದ್ದೇವೆ. ಹೌದು ಬಹಳ ಬಹಳ ಅದ್ಭುತವಾದಂಥ ಅರ್ಥ ಇದೆ. ನಿಜವಾಗ್ಲೂ ಒಂದು 4-6 ಜನಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಸಭೆಯಲ್ಲಿ ಚಾನ್ಸ್ ಸಿಕ್ಕಿದಾಗ ಈ ರೀತಿ ನಾವು ಮಾತನಾಡುವ ಅನೇಕರು ಆಶ್ಚರ್ಯಪಡ್ತಾರೆ. ಇಂಥ ಬೋಧನೆಗಳು ನಾವು ಕೇಳಿಲ್ವಲ್ಲ, ಇಂಥ ಮಾತುಗಳನ್ನ ಕೇಳಿಲ್ವಲ್ಲ ಅನ್ನೋ ಒಂದು ದಿನ ನಮಗೊಂದು ಸಮಯ ಸಿಕ್ಕಿದಾಗ, ಯಾವುದೋ ಒಂದು ಸಭೆಯಲ್ಲಿ ನಮ್ಮನ್ನು ಕರೆದಾಗ ಈ ಥರ ನಾವು ಆ ಟಾಪಿಕ್ನ ಹೇಳಿ ನಾವು ಆ ಪ್ರಸಂಗನ ಮಾಡುವ ಅನೇಕರು ಒಂದು ವೇಳೆ ಬದಲಾಗುವಂಥ ಚಾನ್ಸ್ ಇದೆ. ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷಿ ನಿಮಿತ್ತ ಹತವರಾಗಿದ್ದಾರೆ. ಇವತ್ತು ನೋಡಿ ಎಷ್ಟು ಸಾಕ್ಷಿ ಹೇಳ್ತಾರೆ. ಅವರ ಪ್ರಾಣಕ್ಕೆ ಅಪಾಯ ಏನಿಲ್ಲ. ಹೌದು, ನಿಜವಾದಂಥ ವಾಕ್ಯವನ್ನು ಸಾರುವಾಗ, ಸತ್ಕಾರ್ಯಗಳನ್ನು ಜನರಿಗೆ ನಾವು ಸಾರುವಾಗ ಒಂದು ವೇಳೆ ಅಪಾಯ ಬರ್ಬೋದು, ಬೆದರಿಕೆಗಳು ಬರ್ಬೋದು, ಏನೆಲ್ಲ ನಡಾದರೆ ನಾವು ದೇವರಿಗೋಸ್ಕರ ಬದುಕಲೇಬೇಕಂತ ದೇವರ ಚಿತ್ತ. ಯಾಕಂದರೆ ದೇವರ ಅನಾದಿ ಸಂಕಲ್ಪ. ಎಫೆಸ 1:4 ನಮ್ಮ ದೇವ್ರ ವಾಕ್ಯ ಹೇಳ್ತದೆ. ಎಫೆಸ 1:4 ಏನಂತ ಹೇಳ್ತದೆ ಅಂದರೆ, ನೋಡ್ರಿ, ನಮ್ಮೆಲ್ಲರಿಗೂ ಸಹ ಅದು ಚಿರಪರಿಚಿತವಾದ ವಾಕ್ಯ ಇದು. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನು. ನಮ್ಮನ್ನ ಜಗದುತ್ಪತ್ತಿಗೆ ಮುಂಚಿತವಾಗಿ ಇವತ್ತಲ್ಲ, ನಿನ್ನೆ ಮೊನ್ನೆ ನಮ್ಮನ್ನ ಆರ್ಕೊಂಡಿಲ್ಲ. ಜಗತ್ತು ಉಂಟಲಾರದ ಮೊದಲು ನಮ್ಮ ತಾಯಿಯ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ, ಜಗತ್ತು ಉಂಟಾಗುವುದು ಮುಂಚಿತವಾಗಿ ಅಂತ ಹೇಳ್ತೇವೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಮತ್ತೆ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷರು ಆಗಿರಬೇಕೆಂದು
ನಮ್ಮನ್ನು ಜಗತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುನಲ್ಲಿ ಆರಿಸ್ಕೊಂಡನು. ನಮ್ಮನ್ನು ದೇವರು ಈ ಜಗತ್ತು ಉಂಟಾಗೋ ಮುಂಚೆ ಆರಿಸ್ಕೊಂಡಿದ್ದಾನೆ ಪ್ರೇ. ಏನಕ್ಕಂದರೆ ನಾವು ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ನಾವು ಯಾವ ಸಮಯವನ್ನು ಆರಿಸ್ಕೋಬೇಕು ಪ್ರೇ. ಅದರಿಂದ ಇವತ್ತು ಮನುಷ್ಯನೇ ನೀನು ದೇವರಿಗೋಸ್ಕರ ಬದುಕುವ ಸಮಯ ಯಾವುದು? ಇವತ್ತು ಅನೇಕರು ಪ್ರೇ ದೇವರಿಗೋಸ್ಕರ ಒಂದು ಸಮಯವನ್ನು ಆರಿಸ್ಕೊಳ್ಳೋದಿಲ್ಲ ಪ್ರೇ. ದೇವರೊಂದು ಸಮಯ ಇಟ್ಟಿದ್ದಾನೆ, ಯಾವ ಸಮಯದಲ್ಲಿ ನಾವು ದೇವರ ಸೇವೆಯನ್ನು ಮಾಡಬೇಕು, ದೇವರಿಗೋಸ್ಕರ ಬದುಕಬೇಕು ಅನ್ನೋದನ್ನ ದೇವರ ಸತ್ಯವೇದದಲ್ಲಿ ಬರೆಸಲ್ಪಟ್ಟಿದ್ದಾನೆ ಪ್ರೇ. ಅದನ್ನು ನೋಡೋಣ, ನಾವು ಯಾವ ಸಮಯದಲ್ಲಿ ನಾವು ದೇವರನ್ನ ಬದುಕಬೇಕು, ದೇವರಿಗೋಸ್ಕರ ಯಾವ ಸಮಯದಲ್ಲಿ ನಾವು ಕಾಲವನ್ನು ಕಳೆಯಬೇಕು ಎಂಬುದಾಗಿ ನೋಡೋಣ ಪ್ರೇ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡೋಣ ಪ್ರೇ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದೋಣ. ಕಷ್ಟದ ದಿನಗಳು ಸಂತೋಷವಿಲ್ಲದಂತೆ ನೀನು ಏಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ. ಸಾಕು ಮಗಳೇ. ನೋಡಿದ್ರೆ ಇಲ್ಲಿ ಪ್ರಸಂಗಿಯ ಮೂಲಕ ಎಷ್ಟು ಅದ್ಭುತವಾದಂಥ ಮಾತನ್ನ ದೇವರು ಬರೆದಿದ್ದಾರೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪದೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಅಂದರೆ ಯೌವನದಲ್ಲಿ ಅಂದರೆ ನೀನು ಯೌವನಸ್ಥನಾಗಿದ್ದಾಗ ಏನಂತೆ ನಿನಗೆ ಯಾವ ಸಮಯವನ್ನು ಕೊಡ್ತಾ ಇದ್ದೀವಿ ಪ್ರೇ. ನೋಡಿ, ಚಿಕ್ಕ ಮಕ್ಕಳು ಪ್ರೇ ಅದು ಹೋಗಿ ಅವರು ವಾಕ್ಯವನ್ನು ಸಾರಿದ್ರೆ ಯಾರೂ ಸಹ ಕೇಳೋದಿಲ್ಲ ಪ್ರೇ. ಯಾಕಂದರೆ ದೊಡ್ಡವ್ರಿಗೆ ಹೋಗಿ ಚಿಕ್ಕ ಮಕ್ಕಳು ಸುವಾರ್ತೆ ಸಾರ್ತಂದ್ರೆ ಅವ್ರು ಕೇಳೋದಿಲ್ಲ ಪ್ರೇ. ಅದೇ ವಯಸ್ಸಾದಂಥವ್ರು ಹೋಗಿ ಸುವಾರ್ತೆ ಸಾರಿದ್ರೆ, ತುಂಬ ವಯಸ್ಸಾಗಿರ್ತದೆ ಪ್ರೇ, 80 ವರ್ಷ ಆಗಿರ್ತದೆ, ಅವ್ರ ಮಾತುಗಳನ್ನು ಕೇಳ್ತಾರೆ ಅಂದರೆ ಕೇಳೋದಿಲ್ಲ ಪ್ರೇ. ಈಗ ಮನೇಲಿ ನೋಡಿ, ವಯಸ್ಸಾದ ತಂದೆ ತಾಯಿಗಳ ಮಾತುಗಳನ್ನೇ ಮಕ್ಕಳು ಕೇಳೋದಿಲ್ಲ. ಆಗಿರುವಾಗ ವೃದ್ಧಾಪ್ಯದಲ್ಲಿರುವಂಥವ್ರ ಮಾತುಗಳನ್ನ ಕೇಳ್ತಾರೆ ಅಂದರೆ ಕೇಳೋದಿಲ್ಲ. ಮತ್ತು ಅವ್ರಿಗೆ ಸಾರೋಕ್ಕೂ ಆಗಲ್ಲ ಪ್ರೇ. ಆ ಟೈಮಲ್ಲಿ ಆ ವೃದ್ಧಾಪ್ಯದಲ್ಲಿರುವಂಥವ್ರು ಸುವಾರ್ತೆ ಸಾರೋಕ್ಕಾಗಲ್ಲ ಪ್ರೇ. ಯಾಕಂದರೆ ಅವ್ರಿಗೆ ನಡ್ಕೊ ಹೋಗೋದೇ ಕಷ್ಟ, ಮಾತನಾಡೋದೇ ಕಷ್ಟ. ಆದರೆ ಇಲ್ಲಿ ಕಷ್ಟದ ದಿನಗಳು ಸಮೀಪದೊಳಗಾಗಿಯೇ ನೀನು 7 ವರ್ಷಗಳು ಸಮೀಪದೊಳಗಾಗಿ ಯೌವನದಲ್ಲೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸು. ಅಂದರೆ ಬರೀ ಜಪ ಮಾಡೋದ, ಸ್ತೋತ್ರ 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 ಅಂತ ಆರಾಧನೆ ಮಾಡೋದ, ಬರೀ ಇಲ್ಲ. ಅಂದರೆ ಆ ಒಂದು ಯೌವನ ದಿನಗಳೇ ಅದೇ ಒಂದು ಒಳ್ಳೆಯ ಸಮಯ. ದೇವರು ಹೇಳಿದ್ರೆ ಯೌವನ ದಿನವೇ ಬಹಳ ಒಳ್ಳೆಯ ಸಮಯ. ಆ ಯೌವನ ದಿನದಲ್ಲಿ ನೀವು ಬಹಳ ಚುರುಕಾಗಿರ್ತೀಯ, ನಿನ್ನ ಮೈಂಡು ಚುರುಕಾಗಿರ್ತದೆ, ಶಕ್ತಿಶಾಲಿಯಾಗಿರ್ತೀಯ. ಎಷ್ಟು ದೂರ ನೀನು ಪ್ರಯಾಣ ಮಾಡಿದ್ರು ಸಹ ಏನೂ ಆಗೋದಿಲ್ಲ. ಮಳೆಯಲ್ಲಾಗಿರ್ಬೋದು, ಚಳಿಯಲ್ಲಾಗಿರ್ಬೋದು, ನೀನು ಏನೇ ಮಾಡಿದ್ರು ಸಹ ನಿನಗೆ ಯಾವುದೇ ರೀತಿ ಅದು ಇದಾಗಲ್ಲ, ಪರಿಣಾಮ ಬೀರಲ್ಲ. ಅದಕ್ಕಾಗಿ ಯೌವನ ದಿನಗಳಲ್ಲಿ ನೀನು ಸುವಾರ್ತೆಯನ್ನು ಸಾರು. ಯಾಕಂದರೆ ಕಷ್ಟದ ದಿನಗಳು ಬರ್ತವೆ. ನೀನು ಮುದುಕನಾದ ಮೇಲೆ ನೀನು ಎದ್ದು ನಡೆದಾಡೋಕ್ಕಾಗೋದಿಲ್ಲ, ಯಾವ ಒಂದು ಬಸ್ಸಿಗೆ ನೀನು ಹೋಗೋಕ್ಕಾಗೋದಿಲ್ಲ, ಯಾವುದೋ ಒಂದು ವೆಹಿಕಲ್ಗಳನ್ನ ಓಡಿಸೋಕ್ಕಾಗೋದಿಲ್ಲ. ಅದರಿಂದ ದೇವರು ಗೋಸ್ಕರ ಬದುಕುವ ಸಮಯ ಯಾವುದಂದ್ರೆ ಯೌವನ ಕಾಲ ಪ್ರೇ. ಆ ಯೌವನ ಕಾಲದಲ್ಲಿ ನೀನು ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಪರಿಶುದ್ಧನಾಗಿ ಜೀವಿಸಿ ದೀಸವನ್ನು ತೆಗೆದುಕೊಂಡು ನೀನು ಓಡಬೇಕು ಸುವಾರ್ತೆನ ಸಾರಲಿಕ್ಕೆ ಅಂತ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತಾದರೂ ನೋಡಿ, ಯೌವನ ಮಕ್ಕಳು ನೋಡುವಾಗ ಪ್ರೇ, ನೀವು ಮಾಧ್ಯಮವನ್ನು, ಟಿವಿನ, ಯೂಟ್ಯೂಬ್ಗಳನ್ನು ನೋಡ್ರಿ ಪ್ರೇ, ಹೇಗಾಗಿದ್ದಾನೆ. ಸೈತಾನನ ಮುಷ್ಟಿಯಲ್ಲಿ ಸಿಕ್ಕಿ ಯೌವನಸ್ಥರು ಹಾಳಾಗಿ ಪ್ರತಿಯೊಬ್ಬರು ನೋಡಿ, ನಿಮ್ಮ ಅಲ್ಲಲ್ಲಿ ನಿಮ್ಮ ಏರಿಯಾಗಳಲ್ಲಿ ಫೋಟೋಗಳು ನೋಡ್ರಿ ಪ್ರೇ. ನಾವು ಚಿಕ್ಕವನಾಗಿರುವಾಗ ಸಾವು ವೃದ್ಧಾಪ್ಯದಲ್ಲಿ ಸತ್ತವ್ರನ್ನ ನೋಡ್ತಾ ಇದ್ದೆ ನಾನು. ತುಂಬ ವಯಸ್ಸಾಗಿ ಅವ್ರಿಗೆ ಅನಾರೋಗ್ಯದಿಂದ ಅವರು ತೀರೋದ್ರು ಎಂಬುದಾಗಿ ನಾನು ಕೇಳ್ಪಡಿದೆ. ಆದರೆ ಇವತ್ತಿನ ಹಾಸ್ಪಿಟ್ಲ್ಗಳಾಗಿರ್ಬೋದು, ಮತ್ತು ನಿಮ್ಮ ಮಧ್ಯದಲ್ಲಿ ಬೋರ್ಡ್ ಹಾಕಿರ್ತಾರೆ ಪ್ರೇ, ಶ್ರದ್ಧಾಂಜಲಿ ಎಂಬುದಾಗಿ. ನೋಡುವಾಗ ಪ್ರತಿಯೊಂದು ಮಕ್ಕಳು ಒಂದು 20ರಿಂದ 30 ವರ್ಷದೊಳಗೆ ಪ್ರೇ, ಪ್ರತಿಯೊಂದು ಏರಿಯಾದಲ್ಲಿ ನೋಡಿ ಪ್ರೇ, ಇವರೆಲ್ಲರೂ ಸಹ ಏನಿದೆ ತಮ್ಮ ಯೌವನ ದಿನಗಳಲ್ಲಿ ಸರಿಯಾಗಿ ಜೀವಿಸದೆ, ದೇವರಿಗೆ ಸಮಯವನ್ನು ಕೊಡದೆ ಮತ್ತು ಮರಣಿಸಿ ನರಕಕ್ಕೆ ಹೋಗ್ತಾ ಇದ್ದಾರೆ ದೇವ್ರ ಮಕ್ಕಳೇ.
ಅಂದರೆ ದೇವರು ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನನ್ನು ಕೇಳುವಂಥ ಮಾತು, ನೀನು ಕಷ್ಟದ ದಿನಗಳು, ಯಾಕಂದ್ರೆ ನೀನು ಮುದುಕನಾದ ಮೇಲೆ ಆ ಥರ ಹಣ ಇರ್ತದೆ, ಐಶ್ವರ್ಯ ಇರ್ತದೆ, ಎಲ್ಲ ಇರ್ತದೆ ಪ್ರೇ. ಆದರೆ ನಿನಗೆ ಸಂತೋಷ ಇರೋದಿಲ್ಲ ಪ್ರೇ. ನೀವು ನೋಡ್ರಿ, ಕೆಲವರು ವಯಸ್ಸಾದವ್ರನ್ನ ಅವ್ರ ಹತ್ರ ಹೋದಾಗ, ಅಯ್ಯೋ ನಾನು ಯಾಕೆ ಇನ್ನೂ ಬದುಕಿದ್ದೀನಿ, ನನ್ನ ಯಾಕೆ ದೇವರು ಇನ್ನೂ ಉಳಿಸಿದ್ದಾನೆ, ನನಗೆ ಯಾಕೆ ಸಾವು ಕೊಡ್ತಲ್ಲ ಅಂತ ಹೇಳ್ತಾರೆ ಪ್ರೇ. ಯಾಕಂದರೆ ಅವ್ರು ತುಂಬ, ನಾನು ಪ್ರತಿದಿನ ಒಬ್ಬರ ಹತ್ರ ಹೋಗ್ತೀನಿ ಪ್ರೇ. ಪ್ರತಿದಿನ ಒಬ್ಬ ವಯಸ್ಸಾದ ಸುಮಾರು 80 ಮೇಲೆ ಆಗಿದೆ, ಅವ್ರಿಗೆ ಇನ್ಸುಲಿನ್ನ ಕೊಡಲಿಕ್ಕೆ ಆಗಿರ್ಬೋದು, ಅವ್ರಿಗೆ ಊಟವನ್ನು ಕೊಡ್ಲಿಕ್ಕೆ ಹೋಗ್ಬೋದು. ನಾನು ಹೋಗುವಾಗ ಅವ್ರು ಹೇಳುವಂಥ ಮಾತು, ಸಾರ್ ಹಣ ಇದೆ, ಆಸ್ತಿ ಇದೆ, ತುಂಬ ಜಮೀನಿದೆ ಪ್ರೇ, ಗೌರ್ಮೆಂಟ್ ಆಫೀಸರ್ಸು, 3 ಮಕ್ಕಳಿದ್ದಾರೆ, ಎಲ್ಲರೂ ಕೆಲಸದಲ್ಲಿದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿದ್ದಾರೆ ಪ್ರೇ. ಆದರೆ ಆ ವೃದ್ಧನ ನೋಡ್ಕೊಳ್ಳೋರು ಯಾರಿಲ್ಲ. ನಾನು ಪ್ರತಿದಿನ ಅವ್ರಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತೀನಿ, ಇಂಜೆಕ್ಷನ್ಗಳೆಲ್ಲ ಮಾಡ್ತೀನಿ. ಅವ್ರನ್ನ ಒಂದು ವೇಳೆ ನೋಡುವಾಗ ಅವ್ರು ಹೇಳ್ತಾರೆ, ಸಾರ್ ನೀವು ಬರುವಾಗ ನನಗೊಂದು 100 ನಿದ್ದೆ ಮಾತ್ರ ತಂದ್ಕೊಡ್ಬಿಡಿ ಸಾರ್. ನನಗೆ ಗೊತ್ತಿಲ್ಲ ಏನಕ್ಕೆ ಕೇಳಿದ್ರೆ ಅಂತ ಗೊತ್ತಿಲ್ಲ, 100 ನಿದ್ದೆ ಮಾತ್ರ ಕೊಡಿ. ಯಾಕೆ ಅಂಕಲ್, ಏನೋ ಏಕೆ ಅಂದರೆ, ಸಾರ್ ಈ ಕಷ್ಟವನ್ನು ತಡೆಯೋಕ್ಕಾಗ್ತಲ್ಲ, ನಾನು ಅದನ್ನು ನುಂಗಿ ನಾನು ಸುತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಪ್ರೇ. ನೋಡಿ ಪ್ರೇ, ಆತನ ಜೀವಿತದಲ್ಲಿ ನೋಡುವಾಗ ಈ ಸಂತೋಷವಿಲ್ಲ ಪ್ರೇ. ದೊಡ್ಡ ಮನೆ, ದೊಡ್ಡ ಬಂಗಲೆ, ಬೇಕಾದಷ್ಟು ತೋಟ, ಬೇಕಾದಷ್ಟು ಹಣ, ಪೆನ್ಷನು. ಆದರೆ ಆತನ ಹೇಳ್ತಾನೆ, ಸಾರ್ ನನಗೆ ಬದುಕಿಗೆ ಇಷ್ಟ ಇಲ್ಲ ಸಾರ್. ಕಷ್ಟದ ದಿನಗಳು ಬಂದ್ಬಿಡ್ತವೆ ಪ್ರೇ. ಯೌವನ ಮುಗಿದ ಮೇಲೆ ನೋಡಿ ಪ್ರೇ, ಇವತ್ತು ನೋಡುವಾಗ ಗೌರ್ಮೆಂಟ್ ಕೆಲಸದಲ್ಲೂ ಸಹ 60 ವರ್ಷ ಆದ್ಮೇಲೆ ಮನೆಯಿಂದ ಕಳಿಸ್ತಾರೆ ಪ್ರೇ. ಇದು ಮನುಷ್ಯನು ಏನು ಮಾಡ್ತಾನೆ, ಆತನ ಸುಮಾರು 18 ವರ್ಷದಿಂದ ಒಂದು ವೇಳೆ ಜಾಸ್ತಿ ಸಿಕ್ಕರೆ ಆತನ 30 ವರ್ಷ ಬರಕೊಂಡು ಕೆಲಸ ಮಾಡ್ತಾನೆ ಪ್ರೇ. ದೇವ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ದೇವ್ರಂದ್ರೆ ಆಗಲ್ಲ, ದೇವ್ರ ಹತ್ರ ಬರೋದಿಲ್ಲ, ದೇವ್ರ ವಾಕ್ಯಗಳನ್ನ ಕೇಳೋದಿಲ್ಲ. ಪ್ರಾರ್ಥನೆ ಅಂದರೆ ಸಿಡಿತಾನೆ ಅವನು. ಬರೋದೊಂದು ಸಂಡೇ, ಆ ಸಂಡೇನೂ ಸಹ ಏನು ಮಾಡಿದ್ರೆ ಅದನ್ನು ಚಕ್ಕರಕ್ಕೆ ರಜಾ ಕೊಟ್ಟಿರ್ತಾರೆ, ನೀನು ಸಭೆಗೆ ಹೋಗ್ಬೇಕಂತ. ಅವ್ನು ಸಭೆಗೆ ಬರೋದಿಲ್ಲ, ಅವನು ಪಾರ್ಟಿಗೆ ಹೋಗ್ತಾನೆ, ಅಲ್ಲಿ ಸುತ್ತಕ್ಕೆ ಹೋಗ್ತಾನೆ. ಕೊನೆಗೆ 60 ವರ್ಷ ಆದಮೇಲೆ ಬಂದು ಏನು ಮಾಡಿದ್ರೆ, ನಾನು ಜಪ ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ ಅಂದ್ಕೊಂಡು ಬಂದರೆ ಅದು ಸಾಧ್ಯ ಅನ್ಬೇರೆ. ಆವಾಗ ನಿನಗೆ ಸಂತೋಷವಿಲ್ಲ, ನೀನು ವೃದ್ಧನಾಗಿರ್ತೀಯ, ನೀನು ದೇವರಿಗೆ ಆದಷ್ಟು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ನಿನ್ನ ಮಾತುಗಳನ್ನು ಯಾರೂ ಕೇಳೋದಿಲ್ಲ. ಅದೇ ನೀನು ಯೌವನಸ್ಥನಾಗಿರುವಾಗ. ಇದು ನೋಡಿ ಪ್ರೇ, ಒಂದೊಂದು ಒಳ್ಳೆಯ ಮಿಲಿಟ್ರಿಗೆ ಆಗಿರ್ಬೋದು, ಪೊಲೀಸ್ನವ್ರಿಗಾಗಿರ್ಬೋದು, ಮತ್ತು ಟೆರರಿಸ್ಟ್ಗಾಗಿರ್ಬೋದು, ಇವರೆಲ್ಲ ಯೌವನಸ್ಥರನ್ನ ಆಶೀರ್ವಾದ ಪ್ರೇ. ಈ ರಾಜಕೀಯ ವ್ಯಕ್ತಿಗಳ ಜೊತೆ ನೋಡಿ ಜಾಸ್ತಿ ಪುಡಾರಿಗಳಿರ್ತಾರೆ ಪ್ರೇ, ಯೌವನಸ್ಥ ಹುಡುಗರುಗಳು. ಯಾಕಂದರೆ ಆ ಟೈಮಲ್ಲಿ ಅವ್ರು ಏನು ಮಾಡೋಕ್ಕೂ ಏಸಲ್ಲ, ಆ ರೀತಿಯಾಗಿ ಭಯಂಕರವಾಗಿ ಅವರು ಬಲವಾಗಿರ್ತಾರೆ ಪ್ರೇ. ಮೈಂಡ್ ಅಷ್ಟು ಚುರುಕಾಗಿರ್ತಾರೆ, ಶಕ್ತಿ ಬಲಗಳಾಗಿರ್ತಾರೆ. ಅದಕ್ಕಾಗಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಮತ್ತು BSF ಮಿಲಿಟ್ರಿ ಆಗಿರ್ಬೋದು, ಇವರೆಲ್ಲರೂ ಯೌವನಸ್ಥ ತಗೋತಾರೆ. ಯಾಕಂದರೆ ಅವರು ಭಾಳ ಬಲಶಾಲಿಗಳಾಗಿರ್ತಾರೆ ಅಂತ ಪ್ರೇ. ಆದರೆ ಇವತ್ತು ದೇವರ ಸೇವೆಯನ್ನು ಮಾಡಿ ಅಂತ ಯೌವನಸ್ಥರು ಹೇಳಿದ್ರೆ ಬರೋದಿಲ್ಲ ಪ್ರೇ. ಆ ಯೌವನ ಇಚ್ಛೆಗಳಿಂದ ದೂರವಾಗಿರಿ ಅಂದರೆ ಇಷ್ಟೆಲ್ಲ ಪ್ರೇ. ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾನೆ ಪ್ರೇ, ಏನಂತ ಹೇಳ್ತಾನೆ ಗೊತ್ತಾ? 2 ತಿಮೋತಿ ಪುಸ್ತಕ 2:22 ವಚನದಲ್ಲಿ ಪೌಲನು ತನ್ನ ಆತ್ಮೀಯ ಮಗನಾದಂಥವನಿಗೆ ಹೇಳ್ತಾನೆ ಪ್ರೇ, ಏನಂತ? 2 ತಿಮೋತಿ ಪುಸ್ತಕ 2:22 ವಚನವನ್ನು ನಾವು ಗಮನಿಸೋದಾದ್ರೆ ಪ್ರೇ, ನೋಡ್ರಿ, ನೀನು ಯವ್ವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ. ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಪ್ರೇ. ಯೌವನ ಅನ್ನೋದು ಬಹಳ, ಅದು ಒಂದೇ ಸರಿ ಬರೋದು ಪ್ರೇ. ಆ ಯೌವನದಲ್ಲಿ ಭಯಂಕರವಾದಂಥ ಆಸೆ ಪಾಸಗಳು ಪ್ರೇ, ಭಯಂಕರವಾದಂಥ ಪಾಪ ಮಾಡಲಿಕ್ಕೆ ಅವಕಾಶ ಆಗ. ನೀನು ಆ ಟೈಮಲ್ಲಿ ಒಂದು ವೇಳೆ ನೀನು ನಂಬಿಕೊಂಡು ದೇವ್ರಿಗೋಸ್ಕರ ಬದುಕಿ ನಿನ್ನ ಒಂದು ಪರಿಶುದ್ಧನೆ ಕಾಪಾಡಿಕೊಂಡ್ರೆ ಖಂಡಿತ ನಿನಗೆ ಪರಲೋಕ ಅನ್ನೋದು ಖಚಿತವಾಗಿದೆ ಪ್ರೇ. ದೇವ್ರಿಗೆ ಬೇಕಾಗಿರೋ ಆ ಸಮಯ ಬೇಗ, ಆ ಯೌವನ ಸಮಯದಲ್ಲೇ ನೀನು ಬೇಕು. ಚಂಚಲ ಮನಸ್ಸು. ಇವತ್ತು ನೋಡಿ, ಎಷ್ಟೋ ಕ್ರೈಸ್ತರು ನೋಡುವಾಗ ದೇವರ ವಾಕ್ಯಗಳನ್ನು ಕೇಳ್ತಿದ್ದಾರೆ ಯೌವನಸ್ಥರು, ಆದರೆ ಅವರ ಮನಸ್ಸು ಒಂದು ರೀತಿ ಇರೋದಿಲ್ಲ ಪ್ರೇ. ಚಂಚಲತೆ, ಒಂದು ಗಳಿಗಿದ್ದಿಗೆ ಒಂದು ಗಳಿಗಿರೋದಿಲ್ಲ. ಅಂದರೆ ಲೋಕದಲ್ಲಿ ಸಭೆಯೊಳಗಿದ್ದಾಗ ಸರಿಯಾಗಿ ಇರ್ತಾರೆ,
ಸಭೆನ ಬಿಟ್ಟು ಈ ಲೋಕದ ಸ್ನೇಹಿತರ ಹತ್ರ ಹೋದಾಗ ಎಲ್ಲವನ್ನ ಮರೆತು ಬಿಡ್ತಾರೆ ಪ್ರೆ. ಅವ್ರ ಮಾತುಗಳು, ಅವರ ಭಾಷೆಗಳು, ಅವರ ಕ್ರಿಯೆಗಳೆಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ ಪ್ರೆ. ಅದರಿಂದ ನಮಗಾದರೂ ಈ ಸತ್ಯವಾಕ್ಯದ ಮೂಲಕ ದೇವರು ನಮ್ಮನ್ನ ಒಂದು ಹಿಡಿತದಲ್ಲಿ ನಡೆಸ್ತದೆ ಪ್ರೆ. ಅಯ್ಯೋ, ನಾನು ಬೆಳಗ್ಗೆ ವಾಕ್ಯವನ್ನು ಕೇಳಿದ್ದೀನಿ, ಹೌದು ಬ್ರದರ್ ಈ ಥರ ಮಾತನಾಡಿದ್ರು, ಹೌದ್ಮೇಲೆ ನಾವು ಎಚ್ಚರಿಕೆಯಿಂದ ವಹಿಸ್ಕೊಂಡು ಒಂದು ಜೀವನ ಮಾಡ್ತಾ ಇದ್ದೀವಿ ದೇವ್ರ ಮಕ್ಕಳೇ. ಅದರಿಂದ ಯೌವನ ಇಚ್ಛೆಗೆ ನಾವು ದೂರವಾಗಿರ್ಬೇಕು ರೇ. ಪೌಲನು ಹೇಳ್ತಾನೆ, ಆ ಯೌವನವನ್ನು ನೀನು ಹಾಳು ಮಾಡ್ಕೋಬೇಡ ಮಗನೇ. ಇದು ಮತ್ತೊಂದು ಸಾರಿ ಯೌವನ ನಿನಗೆ ಬರೋದಿಲ್ಲ, ಬರೋದು ಒಂದೇ ಒಂದು ಸಾರಿ ಯೌವನ, ಇದು ಇನ್ನೊಂದು ಸಾರಿ ನಿನಗೆ ಬರೋದಿಲ್ಲ. ಆದರೆ ಈ ಯೌವನ ದಿನಗಳಲ್ಲಿ ನೀನು ಪಾಪವನ್ನು ಮಾಡಬೇಡ. ನೀನು ಯೌವನ ಇಚ್ಛೆಗಳಿಂದ ದೂರವಾಗಿರು, ಕೆಟ್ಟವರ ಸಂಗಡಿಯಿಂದ ದೂರವಾಗಿರು, ದುಷ್ಟರ ಆಲೋಚನೆಯಿಂದ ದೂರವಾಗಿರು. ನೀನು ಯಾವಾಗಲೂ ದೇವರ ಧ್ಯಾನ ಮಾಡ್ತಾರೋ, ಯಾವಾಗಲೂ ದೇವರಿಗೋಸ್ಕರ ನೀನು ಬದುಕು ಎಂಬುದಾಗಿ ಪೌಲನು ತನ್ನ ಮಗನಾದಂಥ ಆತ್ಮೀಯ ಮಗನಾದ ತಿಮೋತಿಗೆ ಹೇಳುವಂಥ ಮಾತು ಬರೆ. ಈ ಮುಂಜಾನೆ ಸಮಯದಲ್ಲೂ ಸಹ ದೇವರು ನನ್ನ ಮೂಲಕ ಇಲ್ಲಿರುವಂಥ ಪ್ರತಿಯೊಂದು ಯೌವನಸ್ಥರಾಗಿರ್ಬೋದು ಪ್ರತಿಯೊಬ್ಬರಿಗೂ ಹೇಳುವಂಥ ಮಾತು, ಯೌವನ ಕಾಲದಲ್ಲಿ ಆದಷ್ಟು ನೀನು ದೇವರಿಗೋಸ್ಕರ ಬದುಕು, ಆದಷ್ಟು ದೇವರಿಗೋಸ್ಕರ ಸೇವೆ ಮಾಡು, ಆದಷ್ಟು ದೇವರಿಗೋಸ್ಕರ ಪರಿಶುದ್ಧವಾಗಿ ಜೀವಿಸು. ಅದೇ ಪ್ರಾಮುಖ್ಯವಾದ ಸಮಯ. ಅದಕ್ಕೆ ದೇವರು ಪ್ರಲಾಪ ಪುಸ್ತಕಗಳು ಹೇಳ್ತಾರೆ. ಪ್ರಲಾಪ ಪುಸ್ತಕಗಳು ನೋಡ್ರಿ, ಪ್ರಲಾಪ ಪುಸ್ತಕಗಳು 3ನೇ ಅಧ್ಯಾಯ 22ನೇ ವಚನ ಓದಿಕೊಳ್ಳ. ಪ್ರಲಾಪ ಪುಸ್ತಕಗಳು 3ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ 27ನೇ ವಚನ. 27 27 3:27. ಯೌವನದಲ್ಲಿ ನೊಗವೂರುವುದು ಮನುಷ್ಯನಿಗೆ ಲೇಸು. ಸಾಕು ಪ್ರೇ. ಯೌವನದಲ್ಲಿ ನೊಗವನ್ನು ಹೊರುವುದು ಮನುಷ್ಯನಿಗೆ ಲೇಸು. ಯೌವನದಲ್ಲಿ ನೊಗ ಅಂದ್ರೆ ಪ್ರೇ, ದೇವರೆಲ್ಲ ಯೇಸು ಕ್ರಿಸ್ತನು ನನ್ನ ಸಿಲುಬೆನ ಹೊತ್ತುಕೊಂಡು ಬಾ ಎಂಬುದಾಗಿರ್ತಾರೆ ಪ್ರೇ. ಸಿಲುಬೆನ ಹೊತ್ತುಕೊಂಡು ಬಾ ಅಂದರೆ ಈ ಲೋಕದ ಕಷ್ಟಗಳು, ಹಿಂಸೆಗಳು, ವೇದನೆಗಳು, ಪ್ರತಿಯೊಂದು ಏನೇ ಕಷ್ಟಗಳು ಬಂದರೂ ಸಹ ಯೌವನ ಇಷ್ಟನಾಗಿ ತಡ್ಕೋಬೋದು ಪ್ರೇ. ನೋಡಿ, ಒಬ್ಬ ವೃದ್ಧನಿಗೆ ಏನಾರು ಆಗ್ಬಿಟ್ರೆ ಅವ್ನು ತಡೆಯೋಕ್ಕಾಗಲ್ಲ. ಅಯ್ಯೋ, ಅಂದರೆ ಯೌವನಸ್ಥರಲ್ಲಿ ನಿನ್ಗೆ ಏನೋ ಒಂದು ಗಾಯ ಆಗಲಿ, ನೀನು ಜಾಸ್ತಿ ತಲೆ ಕೆಡಿಸಲ್ಲ ಸರ್, ಒಂದು ಬಲ ಇರ್ತದೆ, ನಿನಗೆ ತಡ್ಕೊಳ್ಳುವಂಥ ಬಲ ಇರ್ತದೆ. ಯೌವನಸ್ಥರಲ್ಲಿ ನಿನಗೆ ಎಷ್ಟು ಏಟು ಹೊಡೆದ್ರು ಸಹ ನೀನು ತಡ್ಕೊಳ್ತೀಯ. ಅದೇ ಚಿಕ್ಕ ಮಕ್ಕಳಿಗೆ ಹೊಡೆದ್ರೆ ಪ್ರಾಣ ಬಿಟ್ಬಿಡ್ತಾರೆ ಪ್ರೇ. ಇಲ್ಲಿ ಯೌವನ ಅನ್ನೋದು, ಆ ಯೌವನ ನೊಗವನ್ನು ಹೊರಬೇಕು, ಯೌವನದಲ್ಲೇ ಸೇವೆ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ ದೇವರು. ಮನುಷ್ಯನಿಗೆ ಲೇಸು ಇಲ್ಲ. ನಾನು ವೃದ್ಧನಾದ್ಮೇಲೆ ಒಂದು 80 ವರ್ಷ ಆದ್ಮೇಲೆ ನಾನು ಸೇವೆ ಮಾಡ್ತೀನಿ ಅಂದರೆ ಅದು ಆಗಲ್ಲ ಪ್ರೇ. ಒಂದು ಪ್ರಾರ್ಥನೆಗೆ ಬಾ ಅಂತಂದರೆ, ಈ ನೋಡಿ ರಾಮ ಬ್ರದರ್ ಒಂದು ಸ್ಪೆಷಲ್ ಮೀಟಿಂಗ್ ಅಂದರೆ ಈ 80 ವರ್ಷದಲ್ಲಿ ಕರ್ಕೋಬೇಕಾದದ, ಅವ್ರು ಬರೋಕ್ಕಾಗದ, ಬರೀ ಅವ್ರು ಮೆಟ್ಲತ್ತಿ ಬರೋಕ್ಕಾಗದ, ಎಷ್ಟು ಕಷ್ಟ ಪ್ರೇ. ಅದರಿಂದ ಯೌವನದಲ್ಲೇ ಏನು ಮಾಡಿ ನೀನು ಸೇವೆ ಮಾಡು, ನಿನ್ನ ಕೈ ಆದಷ್ಟು ಸೇವೆ ಮಾಡು. ಯೌವನಸ್ಥರು ಹೋಗಿ ಮತ್ತೊಬ್ಬ ಯೌವನಸ್ಥರಿಗೆಲ್ಲ ಅವರು ಕೇಳ್ತಾರೆ ಪ್ರೇ, ಕರೆದಾಗ ಬರ್ತಾರೆ, ಆದರೆ ವೃದ್ಧರು ಕೇಳಿದಾಗ ಬರಲ್ಲ ಪ್ರೇ. ನಾವು ಅಮೆರಿಕ ದೇಶದಲ್ಲಿ ನೋಡುವಾಗ ಎಲ್ಲ ಸಭೆಗಳು ಖಾಲಿ ಆಗಿದೆ ಅಂತ ಪ್ರೇ. ಅಮೆರಿಕ ದೇಶದಲ್ಲಿ ಈ ಕ್ರೈಸ್ತ ಸಭೆಗಳೆಲ್ಲವೂ ಸಹ ಏನಾಗಿದಂತೆ ಭಯಂಕರವಾದಂಥ ರೀತಿಯಲ್ಲಿ ಈ ಒಂದು ಸಿನಿಮಾ ಥಿಯೇಟರ್ ಆಗಿರ್ಬೋದು ಅಥವಾ ಏನೋ ಒಂದು ಅಲ್ಲಿ ಬೇರೆ ಬೇರೆ ಚಿತ್ರಗಳಾಗಿರ್ಬೋದು, ಮದುವೆ ಚಿತ್ರಗಳಾಗಿರ್ಬಿಡ್ತದೆ. ಸಭೆಗಳಿಗೆ ಯಾರು ಹೋಗ್ತಾರೆ ಅಂದರೆ ಪ್ರೇ, ಎಲ್ಲೋ ವಯಸ್ಸಾದರು, ತುಂಬ ವಯಸ್ಸಾಗಿರ್ತಾರಲ್ಲ, ಅವ್ರು ಹೋಗಿ ಒಂದು 10-20 ಜನ ಕೂತಿದ್ದಾರಂತೆ. ಮತ್ತು ಯೌವನಸ್ಥರು ಎಲ್ಲ ಕೆಲಸ, ಸಂಪಾದನೆ, ಕಟ್ಟೆ ಕಾರ್ಯಗಳು, ಎಂಜಾಯ್. ಅದಕ್ಕಾಗಿ ನೋಡುವಾಗ ಪ್ರೇ, ಈ ದಿನದಲ್ಲಿ ನೋಡ್ತಾ ಇದ್ದ ಪ್ರೇ, ಅದಕ್ಕೆ ಯೌವನದಲ್ಲಿ ನೊಗವನ್ನು ಹೊರುವಂಥದ್ದು ಲೇಸು ಎಂಬುದಾಗಿ. ಯೌವನ ಬಹಳ ಮನುಷ್ಯನ ಬದುಕು, ದೇವರಿಗೋಸ್ಕರ ಬದುಕುವ ಸಮಯ ಯೌವನ ಪ್ರೇ. ನಾವು ನೋಡ್ತೀವಿ, ಸದ್ಯಕ್ಕೆ ಮೇಷಕ ಬೇದಕರು ನೋಡ್ತೀವಿ, ದಾನಿಯೇಲ ನೋಡ್ತೀವಿ ಪ್ರೇ. ಅದೇ ರೀತಿ ನಾವು ನೋಡುವಾಗ ಯೋಷೂಬನ ನೋಡ್ತೀವಿ ಪ್ರೇ. ನೀವು ಅನ್ಕೊಂಡಿರ್ಬೋದು, ಓ ಮೋಸೆ ಅವನು ವೃದ್ಧಪ್ಪನ ಕಣ್ಣು ಕಾಣ್ತಾ ಇತ್ತು, ಮತ್ತು ಅವನು ಬಹಳ ಬಲವಾಗಿದ್ದಾನೆ. ಆ ಸಮಯ ದೇವರ ಸೇವೆ ಇತ್ತು, ದೇವರು ಪ್ರಣಾಳಿಕೆ, ಆವತ್ತು ದೇವ್ರ ಸೇವೆ ಮಾಡಬೇಕಾಯ್ತು ಅದೇನು ಮೋಸೆ. ಅದಕ್ಕಾಗಿ ದೇವರು ಅವನಿಗೆ ಆ ರೀತಿ ಆಯಸ್ಸನ್ನು ಅವನು ಕೊಟ್ಟಿದ್ರು ಪ್ರೇ. ಯಾಕಂದರೆ ಅವನಿಂದ ಪ್ರಯೋಜನವಾಗ್ತಾಯಿತ್ತು. ಇಲ್ಲಿ ನಾನು ನೋಡಿದ ಮೋಸೆಗೆ ಅವತ್ತು ದೇವ್ರು ನನಗೆ ಆಯಸ್ಸು ಕೊಟ್ಟರು, ಅವನು ಸೇವೆ ಮಾಡಲಿಲ್ಲ ಅಂತ ನೀವು ಹೇಳ್ಬೋದು ಪ್ರೇ. ಇಲ್ಲ, ಅವತ್ತು ಆತನ ಇಸ್ರಾಯೇಲರನ್ನು ನಡೆಸಬೇಕಾಯ್ತು ಪ್ರೇ.
ಅದಕ್ಕೆ ದೇವರು ಆ ರೀತಿ ಅದು ಅವನಿಗೆ ಕೊಟ್ಟಿದ್ರು. ಆದರೆ ಈ ಕಾಲದಲ್ಲಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವನಿಂದ ಕೆಲಸ ಇತ್ತು, ಅದಕ್ಕೋಸ್ಕರ ದೇವರು ಅವನಿಗೆ ಅಷ್ಟು ವರ್ಷಗಳಾದರೂ ಸಹ ಅವನಿಗೆ ದೇವರು ಬಲವನ್ನು ಕೊಟ್ಟಿದ್ರು, ಮತ್ತು ಆತನ ಕಣ್ಣುಗಳು ಕಾಣ್ತಾ ಇದ್ದವು. ಆದರೆ ಈಗಿನ ಕಾಲದಲ್ಲಿ ಆ ರೀತಿ ಇಲ್ಲ ಅಂದರೆ ಅದರಿಂದ ನಾವು ಆಲೋಚನೆ ಮಾಡಬೇಕು ಅಂದರೆ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಹೌದು, ಯೌವನ ದಿನಗಳಲ್ಲಿ ಬಹಳ ಪ್ರಾಮುಖ್ಯ. ಬದುಕುವಂಥದ್ದು ದೇವ್ರಿಗೋಸ್ಕರ ಬದುಕುವಂಥ ಕಾಲ ಅದು ಯೌವನ ಕಾಲ ಪ್ರೇ. ಯಾಕಂದರೆ ನಾವು ನೋಡ್ತೀವಿ ಯಾಕೋಬನ ಬರೋ ಪತ್ರಿಕೆ 4ನೇ ಅಧ್ಯಾಯ ಅಲ್ಲಿ 13ನೇ ವಚನ ನೋಡ್ರಿ ಪ್ರೇ. 4ನೇ ಅಧ್ಯಾಯ ಯಾಕೋಬನ ಬರೋ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣ. ಇವತ್ತು ಇಲ್ಲದೆ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುತ್ತೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಸಾಕು ಪ್ರೇ. ನೋಡಿ ಏನಂತಂದ್ರೆ, ನಾಳೆ ಏನಾಗೋನಿಗೆ ತಿಳಿಯದು. ನಾಳೆ ಯೌವನಸ್ಥನೇ, ಸಹೋದರ ಸಹೋದರಿಯರೇ, ನಾಳೆ ಏನಾಗ್ತದೆ ನಮಗೆ ಯಾರಿಗೂ ಗೊತ್ತಿಲ್ಲ ಪ್ರೇ. ಅದರಿಂದ ನಾವು ಯೌವನವಾಗಿರುವಾಗಲೇ ಸೇವೆ ಮಾಡಬೇಕು ಪ್ರೇ. ಗೌರ್ಮೆಂಟು 60 ವರ್ಷ ಕೆಲಸ ಮಾಡ್ಕೊಂಡು ನೀವು ಕೆಲಸ ಬರ್ತದೆ ಮನೆಗೆ ಹೋಗು, ನಿನಗೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಆವಾಗ ನಾನು ಬಂದು ನಾನು ದೇವ್ರ ಸೇವೆ ಮಾಡ್ತೀನಿ, ನಾನು ಬೈಬಲ್ ಓದ್ತೀನಿ. ಈಗ ನೋಡಿ ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ, ನನಗೆ 44 ವರ್ಷ. ಈ ಅಕ್ಷರಗಳು ಈಗ ಆಲ್ರೆಡಿ ನಮಗೆ ಸ್ವಲ್ಪ ಕಾಣಲ್ಲ. ಅದೇ ಒಂದು 20 ವರ್ಷದಲ್ಲಿದ್ದಾಗ, ಒಂದು 20-30 ವರ್ಷದಲ್ಲಿದ್ದಾಗ ನೀವು ಯಾಕೆ ಸ್ಪೆಕ್ಸು ಬೇಡ, ನಮಗೇನು ಬೇಡ, ಹಂಗೆ ವಾಕ್ಯಗಳು ಕಾಣ್ತಿದ್ದವು. ಆದರೆ ದಿನೇ ದಿನೇ ಏನಾಗ್ತದೆ, ನಮಗೆ ಏಜ್ ಆಗ್ತಾ ಇದ್ದಾಗ ನಮ್ಮ ಎಲ್ಲ ಶರೀರಕ್ಕೂ ಸಹ ಅದು ಮುಪ್ಪು ಅನ್ನೋದು ಬರ್ತಾ ಇರ್ತದೆ. ಮತ್ತು ನಾವು ಏನಾಗ್ತೀವಿ ಗೊತ್ತಿಲ್ಲ. ಈ ವಯಸ್ಸಾದಂಥವ್ರು ಯಾವಾಗ ಮರಣಿಸ್ತಾರ ಅನ್ನೋದು ಗೊತ್ತಾಗಲ್ಲ ಕೊನೆ. ಯೌವನಸ್ಥನಾಗಿರೋ ಅವನಿಗೆ ಒಂದು ನಂಬಿಕೆ ಇರ್ತದೆ, ಅವರು ನಾನು ಇಂಥ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಅವ್ನು ಪುಷ್ಟಾಗಿದ್ದಾನಲ್ಲ, ಅವ್ನಿಗೊಂದು ನಂಬಿಕೆ ಇರ್ತದೆ. ಆದರೆ ವಯಸ್ಸಾದವ್ರಿಗೆ ಯಾವಾಗ ಪ್ರಾಣ ಹೋಯ್ತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಹೇಳ್ತದೆ ದೇವ್ರ ವಾಕ್ಯ, ನಾಳೆ ಏನಾದರೂ ನೀವು ತಿಳಿಯೋದು. ನಿಮ್ಮ ಜೀವನ ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂಥ ಹಬೆ ಅಂತಿದ್ದೀರಿ. ಯಾವ ರೀತಿ ಒಂದು ಹೊಗೆ ಹೋಗ್ತದೆ ನಮಗೆ, ನೋಡ್ತಾ ಕಣ್ಣು ಕಾಣಲ್ಲ ಪ್ರೇ. ಅದೇ ಥರ ಮನುಷ್ಯನ ಜೀವನ ಇರ್ತದೆ ಪ್ರೇ. ಅದಕ್ಕಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಒಂದು ನಗುವನ್ನು ಒರೆಯುವುದು ಲೇಸು ಪ್ರೇ. ನೋಡಿ, ಯೇಸು ಕ್ರಿಸ್ತರನ್ನು ನೋಡಿ ಪ್ರೇ, ಅವರು ಯಾವಾಗ ಬಹಳ ಅಧಿಕವಾದಂಥ ಸೇವೆ ಮಾಡಿದ್ರೆ 30 ವರ್ಷ ಆದಮೇಲೆ ಪ್ರೇ ಸಿಲುಬೆನ ಹೊಡೆದ್ರು, ಭಯಂಕರವಾದ ಏಟನ್ನು ಕೊಟ್ಟವ್ರಿಗೆ. ಅದೇ ಒಂದು ಮುದುಕನಿಗೆ ಹೊಡೆದಾಗ ಅವನು ಬೇಗ ಪ್ರಾಣ ಬಿಡ್ಬಿಡೋದಾಯ್ತು, ಒಂದೇ ಇಟ್ಕೊಂಡು ಪ್ರಾಣ ಬಿಡ್ತಿದ್ದ. ಅಂದರೆ ಯೇಸು ಕ್ರಿಸ್ತರು ಸಹ ಆ ಯೌವನ ವಯಸ್ಸಿನಲ್ಲಿ ದೇವರು ಸೇವೆ ಮಾಡಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅದು ಆಶ್ಚರ್ಯಕವಾಗಿದೆ ಪ್ರೇ. ತಿರುಗಾಡಿ ಒಂದು ದಿನವೂ ಸಹ ಯೇಸು ಕ್ರಿಸ್ತನು ಅಲ್ಲಿ ಅಡ್ಡ ವೇಸ್ಟ್ ಮಾಡಿಲ್ಲ. ಅವರು ಏನು ಮಾಡಿದ್ರು, ಪ್ರತಿದಿನ ದೇವರ ಸೇವೆ, ದೇವರ ಸೇವೆ, ದೇವರ ಸೇವೆ. ತಂದೆ ಚಿತ್ತವನ್ನು ಅವರು ಪೂರೈಸ್ತಾ ಇದ್ರು. ಯೌವನಸ್ಥನಾಗಿದ್ದಾರೆ, ಅವರು ಸಿಲುಬೆನ ಹೊರಲ್ಪಟ್ಟರು. ಯೌವನಸ್ಥನಾಗಿದ್ದಾಗಲೇ ಬೇಕಾದ ಕಡೆ ಹೋದರು, ಹಳ್ಳಿಗಳಲ್ಲಿ ಹೋಗಿ ಅವರು ಸುವಾರ್ತೆಯನ್ನು ಮಾಡಿದ್ರು, ಅನೇಕರನ್ನ ಕ್ರಿಸ್ತನಿಗೆ ತೋರಿಸಿದ್ರು ಪ್ರೇ. ಅವರು ಮಾಡಿದ ಯೌವನಸ್ಥನಲ್ಲಿ ಮಾಡಿದ ಸೇವೆ ಇವತ್ತು ಸಹ ಪ್ರಪಂಚದ ಆದಂತೆ ಅದು ಮುಟ್ಟಿದೆ ಪ್ರೇ. ಯೇಸು ಕ್ರಿಸ್ತನ ವಯಸ್ಸಾದ್ಮೇಲೆ ಮಾಡೋಕ್ಕಾಗಿಲ್ಲ, ಮಾಡಬಹುದಾಯ್ತು. ಆದರೆ ಅದು ಭಾಳ ನಮ್ಮೆಲ್ಲರಿಗೂ ಮಾದರಿ ಪ್ರೇ. ಯೌವನಸ್ಥನಲ್ಲೇ ನಾವು ಸರಿಯಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ಮಾದರಿಯನ್ನು ತೋರಿಸಿ ಆ ಯೌವನಸ್ಥನದಲ್ಲಿ ಕರ್ತನ ಸೇವೆ ಮಾಡಿ, ಕರ್ತನಿಗೋಸ್ಕರ, ದೇವರಿಗೋಸ್ಕರ ತಮ್ಮ ಪ್ರಾಣವನ್ನೇ ಅವರು ಈ ಲೋಕದಲ್ಲಿ ಕೊಡಲ್ಪಡ್ತಾರೆ ಪ್ರೇ. ನಮ್ಮಾಗೆ ಅವರು ಸಹ ಎಲ್ಲ ರೀತಿ ಇದ್ದು ಪ್ರೇ. ಆದರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾವುದೂ ಇಷ್ಟಪಡಲಿಲ್ಲ ಪ್ರೇ. ಅವ್ರು ಒಂದೇ ಒಂದು, ನಾನು ತಂದೆಯ ಚಿತ್ತವನ್ನು ನಾನು ಪೂರೈಸಬೇಕು. ನನ್ನ ತಂದೆ ಅದಕ್ಕಾಗಿ ನನ್ನನ್ನು ಆರಿಸಲ್ಪಟ್ಟಿದ್ದಾನೆ, ಅದಕ್ಕಾಗಿ ನನಗೆ ಭೂಮಿ ಮೇಲೆ ದೇವರು ಕಳಿಸಿದ್ದಾನೆ. ತಂದೆಯ ಚಿತ್ತವನ್ನು ಪೂರೈಸದೆ ನಾನು ವಾಪಸ್ ಹೋಗಲಾರೆ ಅಂತ ಎಷ್ಟೇ ಕಷ್ಟಕರವಾದ ಕೆಲಸ ಆದರೂ ಸಹ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ದೇವರ ಚಿತ್ತವನ್ನು ಅವರು ಪೂರೈಸಲ್ಪಟ್ಟರು ಪ್ರೇ. ಅಂದರೆ ನಾನು ನೀನು ಏನು ಮಾಡ್ತಾ ಇದ್ದೀವಿ ಪ್ರೇ? ಯೌವನ ದಿನ
ಕಾರ್ಯಗಳಲ್ಲಿ ನಾವು ಸಮಯವನ್ನು ವೇಸ್ಟ್ ಮಾಡ್ತಾ ಇದೀವಾ? ಲೋಕದ ಜನರಾಗಿ ಲೋಕದ ಮಾತುಗಳಾಡ್ತಾ ಕೊಡ್ತಿದೀವಾ? ಅಥವಾ ದಿನೇ ದಿನ ದೇವರ ವಾಕ್ಯವನ್ನು ಕಲಿತು ಅನೇಕರಿಗೆ ಈ ಸತ್ಯವಾಕ್ಯಗಳನ್ನು ಸಾರ್ತಾ ಇದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ಸಹ ಯೌವನ ವಯಸ್ಸಿನಲ್ಲಿ ಅದ್ಭುತವಾದಂಥ ಸೇವೆಯನ್ನು ಅವರು ಮಾಡಲ್ಪಟ್ಟಿದ್ದಾರೆ. ಯಾಕಂದರೆ ಪ್ರಿಯ, ನಾವೆಲ್ಲರೂ ಒಂದು ದಿನ ಈ ಯೌವನವಸ್ಥೆಯಲ್ಲಿ ನಾವು ಕರೆಕ್ಟಾಗಿ ನಾವು ಸೇವೆ ಮಾಡಿದ್ರೆ ಒಂದು ದಿನ ದೇವರು ವಾಕ್ಯದೆ ಅಲ್ಲಿ ನೋಡ್ರಿ, 2 ಕೊರಿಂಥ ಪುಸ್ತಕ 5ನೇ ಅಧ್ಯಾಯ 10ನೇ ವಚನ ನೋಡೋಣ ಪ್ರಿಯ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ಪ್ರತಿಯೊಬ್ಬರು ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸರಿಯಾದ ಪ್ರತಿಫಲವನ್ನು ನಾವೆಲ್ಲರೂ ಗುರುತನ್ನು ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನೋಡಿ ಏನಂತ ಹೇಳ್ತಂದ್ರೆ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು ಪ್ರೇ. ಈ ಯೌವನಸ್ಥರಾಗಿದ್ದಾಗ ಈ ದೇಹ ಸರಿಯಾಗಿರಲ್ಲ ಪ್ರೇ. ಅನೇಕ ಕೋರಿಕೆಗಳು, ಅನೇಕ ಬಯಕೆಗಳು ಪ್ರೇ. ಆದರೆ ದೇವರದನೆ ನೀನು ಮರಿಬೇಡ, ನಿನ್ನ ದೇಹದ ಮೂಲಕ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನೀನು ಸರಿಯಾಗಿ ಪ್ರತಿಫಲ ಹೊಂದಲೇಬೇಕಂತ ದೇವ್ರ ಮಕ್ಕಳೇ. ನಾವೆಲ್ಲರೂ ನ್ಯಾಯಸ್ಥಾನದಲ್ಲಿ ನಿಂತ್ಕೋಬೇಕಂತೆ. ಒಳ್ಳೇದು ಮಾಡಿದರೆ ನಿನಗೆ ಒಳ್ಳೆಯ ಪ್ರತಿಫಲ. ಒಂದು ವೇಳೆ ನಿನ್ನ ದೇಹದ ಮೂಲಕ ಕೆಟ್ಟದನ್ನು ಮಾಡಿದರೆ ನಿನಗೂ ಸಹ ಒಂದು ವೇಳೆ ಭಯಂಕರವಾದ ಶಿಕ್ಷೆ ಅಂತ ಹೇಳ್ತಾರೆ. ಅದರಿಂದ ನಾವು ಯೌವನಸ್ಥರಾಗಿದ್ದಾಗ ನಮ್ಮ ದೇಹಗಳನ್ನು ಸರಿಯಾಗಿ ನಾವು ಇಟ್ಕೋಬೇಕು, ಮಲಿನ ಮಾಡ್ಕೋಬಾರ್ದು ಪ್ರೇ. ಲೋಕದ ಇಚ್ಛೆಯಿಂದ ನಾವು ದೂರ ಆಗಿರಬೇಕು. ಇದು ನೋಡಿ ಯೌವನಸ್ಥರು ನಮ್ಮ ದೇಹಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಪ್ರೇ. ಅಸಹಾಯವಾದ ಬಟ್ಟೆಗಳನ್ನು ಧರಿಸ್ಕೊಳ್ಳುವಂಥದ್ದು, ಅಸಹಾಯವಾದನ್ನು ತಿನ್ನುವಂಥದ್ದು, ಅಸಹಾಯವಾದನ್ನು ಕುಡಿಯುವಂಥದ್ದು, ಗುಡ್ಡಕ, ಪಾನ್ ಪರಕು, ಡ್ರಗ್ಸ್ಗಳು, ಇದೇ ರೀತಿ ಇಟ್ಟು ತಮ್ಮ ದೇಹವನ್ನು ಮಾನಹೀನ ಮಾಡ್ಕೊಂಡಿದ್ದಾರೆ ಪ್ರೇ. ಭಯಂಕರ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ನಮ್ಮ ಒಬ್ಬರು ಸ್ನೇಹಿತರು ಡಾಕ್ಟರ್ ಹೇಳ್ತಾ ಇದ್ರು, ಸಾರ್ ನನ್ನ ಹತ್ರ ಬರ್ತಾರೆ ಎಲ್ಲರೂ 20 ವರ್ಷದಿಂದ 30 ವರ್ಷ ಎಲ್ಲರೂ ಸಹ ಪ್ರತಿಯೊಂದು ಎಲ್ಲ ಇವನ ಸಹ ನೋಡುವ ಹೊಟ್ಟೆವರೆಗೂ ಸಹ ನಿದ್ದೆ ಬರಲ್ಲ. ಎಲ್ಲರಿಗೂ ಅಂಥ ಮಕ್ಕಳಿಗೆಲ್ಲ ಕ್ಯಾನ್ಸರು. ಅವನು ದಿನಕ್ಕೆ 20-30 ಸಿಗರೇಟ್ ಸೇರುವಂಥದ್ದು, ಗಾಂಜಾ ಸೇರುವಂಥದ್ದು, ಭಯಂಕರವಾದ ರೀತಿಯಲ್ಲಿ ದೇಹವನ್ನು ಹಾಳು ಮಾಡಿಕೊಂಡು ಸಹ ಈಗ ಅವ್ರನ್ನ ಸುಮಾರು ಸಹ ಮೊದಲನೇ ಪರ್ಸೆಂಟ್ ಬಂದರೆ ನೋಡ್ಬೋದು, 2ನೇ ಪರ್ಸೆಂಟ್ ಬಂದರೆ ನೋಡ್ಬೋದು, ಮೊದಲು 3-4 ಬಂದರೆ 4ನೇ ಪರ್ಸೆಂಟಿಗೆ ಬರ್ತಾರೆ ಸಹ. ಅವ್ರನ್ನ ಬದುಕಿಸೋಕ್ಕೂ ಆಗಲ್ಲ, ಮತ್ತು ಅವ್ರನ್ನ ಸಾಯಿಸೋಕ್ಕಲ್ಲ. ಅಂಥ ಒಂದು ಪರಿಸ್ಥಿತಿ ನನಗೆ. ಅವ್ರನ್ನ ನೋಡುವಾಗ ನನಗೆ ಬಹಳ ದುಃಖಕರವಾಗ್ತದೆ ಸಹ ಯೌವನಸ್ಥರನ್ನ. ಕಾರಣ ಇಷ್ಟೇ ಪ್ರಿಯ, ಯೌವನ ದಿನಗಳಲ್ಲಿ ಅವರು ಮನಸ್ಸು ಬಂದಾಗ ಜೀವಿಸಿ, ಮನಸ್ಸು ಬಂದಾಗ ಸುತ್ತಿ, ಮನಸ್ಸು ಬಂದಂಗೆ ತಿಂದು ತಮ್ಮ ದೇಹವನ್ನು ಹಾಳು ಮಾಡ್ಕೊಂಡು ಅನೇಕ ರೋಗ ತುತ್ತಾಗ್ತಾರೆ ಪ್ರಿಯ. ಒಂದೇ ಈ ಲೋಕದಲ್ಲಿ ನಿನಗೆ ಭಯಂಕರವಾದ ರೋಗ ಬರುವುದಾದರೆ ಒಂದು ವೇಳೆ ಮರಣಿಸಿದ ಮೇಲೆ ನಿನ್ನ ದೇಹದ ಮೂಲಕ ಎಷ್ಟು ನಿನಗೆ ತೀರ್ಪಾಗ್ತದೆ ಅನ್ನೋದು ಇವತ್ತು ಆಲೋಚನೆ ಮಾಡ್ತಾ ಇಲ್ಲ ಮನುಷ್ಯನು. ನಾವೆಲ್ಲರೂ ಯಾಕಂದ್ರೆ ಈ ದೇಹ ದೇವರದು ಪ್ರಿಯರೇ. ಅದಕ್ಕೆ ನಾವು ನೋಡ್ತೀವಿ 1 ಕೊರಿಂಥ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತದೆ. 2ನೇ ಅಧ್ಯಾಯ 20ನೇ ವಚನ ನೋಡುವಾಗ 1 ಕೊರಿಂಥ 2ನೇ ಅಧ್ಯಾಯ 20ನೇ ವಚನ. ಒಂದು ನಿಮಿಷ. 1 ಕೊರಿಂಥ 6ನೇ 20 ಸಾರಿ ಬ್ರೆ, ಕ್ಷಮಿಸಿ. 1 ಕೊರಿಂಥ 6ನೇ 20ನೇ ವಚನ. ನೀವು ನಿಮ್ಮ ನೀವು ನಿಮ್ಮ ಸ್ವಂತ ಸತ್ತಲ್ಲ ಪ್ರೇ. ಈ ದೇಹ ಇದು ದೇವ್ರದು. ಈಗ ನೋಡಿ ಪ್ರಿಯ, ಈಗ ಒಂದು ಯಾರಿಗೋ ಒಬ್ಬರಿಗೆ ಈಗ ನಿನ್ನ ಮೊಬೈಲ್ನ ನೀವು ಎಷ್ಟು ನೀಟಾಗಿ ನೋಡ್ಕೊಳ್ತೀನಿ ನೋಡ್ಕೊ. ಅದಕ್ಕೆ ಒಳ್ಳೆ ಕವರ್ ಮಾಡಿ ಆ ಮೊಬೈಲ್ನ ಬಿದ್ದೋಗೋದಂದ್ರೆ ನೀನು ಇಷ್ಟು ಜೋಪಾನ ನೋಡ್ಕೊಳ್ತೀಯ. ಆದರೆ ದೇವ್ರದ ನೀವು ನಿಮ್ಮ ದೇಹ ಅನ್ನೋದು ನಿಮ್ದಲ್ಲ, ಅದು ದೇವರದು. ದೇವರು ಕೊಟ್ಟಿರೋಂಥ ದೇಹ ನಮಗಿದು. ನೀವು ನಿಮ್ಮ ಸ್ವಂತದಲ್ಲ, ನೀವು ಕ್ರಯಗೆ ಕೊಡಲ್ಪಟ್ಟರು. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ದೇವರು ನಮ್ಮನ್ನು ಕಂಡುಕೊಂಡು, ಯೇಸು ಕ್ರಿಸ್ತನು ಪಾಪಿಗಳಾಗಿದೆ ನಮ್ಮನ್ನು ಅದರ ರಕ್ತದಿಂದ ತೊಳೆದು. ಈಗ ನೋಡಿ, ಒಂದು ಮೊಬೈಲ್ ಅಂಗಡಿಗೆ ಹೋಗ್ತೀಯಾ, ಆ ಮೊಬೈಲಲ್ಲಿ ಹಿಡಿದ್ರೆ ಅದು ಅವ್ರದ್ದು, ಶಾಪಿಂಗ್ ನೋಡ್ದು. ಆದರೆ ಅದಕ್ಕೆ ದುಡ್ಡು ಕೊಟ್ಟು ನೀನು ತಗೊಂಡಾಗ ಅದು ನಿಮ್ದಾಗ್ತದೆ, ನಿಂದಾಗ್ತದೆ. ಅದು ನಿನ್ಗೆ ಆ ಮೊಬೈಲಲ್ಲಿ ನಿನಗೆ ಅಧಿಕಾರ ಇದೆ.
ಅದನ್ನು ತಗೊಳ್ದೇ ನೀನು ಏನು ಮಾಡಿದ್ರೆ ಅದು ನನಗೆ ಬೇಕು ಅಂದರೆ ಕೊಡ್ತಾರೆ ಅವರು? ಇಲ್ಲ. ಅದಕ್ಕೆ ಬೇಕಾದ ದುಡ್ಡನ್ನ ಪೇ ಮಾಡಿ ನೀನು ಮನೆ ತಗೊಬಂದಾಗ ನೀನು ಅದನ್ನು ಹೆಂಗಾದ್ರೂ ಬಳಸ್ಕೋಬೋದು. ಆದರೆ ಅದನ್ನು ಹೆಂಗಾದ್ರೂ ಬಳಸ್ಕೊಂಡ್ರೆ ನೀನು ಹಾಳಾಗ್ಬಿಡ್ತದ್ದು. ಅದನ್ನು ನೀಟಾಗಿ ನೋಡ್ಕೊಳ್ತೀಯ, ಯೊಬ್ಬನ ನೋಡ್ಕೊಳ್ತೀಯ. ಅದೇ ರೀತಿ ಇಲ್ಲಿ ಯೇಸು ಕ್ರಿಸ್ತರು ನಮ್ಮನ್ನು ತನ್ನ ರಕ್ತದ ಮೂಲಕವಾಗಿ ತಗೊಂಡಿದ್ದಾರೆ ನಮ್ಮನ್ನ. ಅದಕ್ಕೆ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿನ್ನ ದೇಹದ ಮೂಲಕ ದೇವರಿಗೆ ಮಹಿಮೆ ಆಗಬೇಕು. ಈ ದೇಹವನ್ನು ದೇವರ ಸೇವೆ ಉಪಯೋಗಿಸಬೇಕು. ನೀನು ಈ ದೇಹವನ್ನು ದೇವರಿಗೋಸ್ಕರ ಮುಡುಪಾಗಿಡಬೇಕು. ಅದಕ್ಕೆ ಪೌಲನು ನೋಡ್ತಿದ್ದ ವಾಕ್ಯಗಳಲ್ಲಿ ರೋಮಾಪುರದವರ ಬರ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲೂ ಸಹ ಪೌಲನು ಸಹ ಈ ರೀತಿ ಬರೆದಿದ್ದಾನೆ. ರೋಮ 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರು ದೇವರ ನಿಮ್ಮ ನೆನಪಿಸಿಕೊಂಡು ನೀವು ನಿಮ್ಮ ಯತ್ನವಾಗಿ ಸಾಕುತ್ತೆ ನೋಡಿ ಪ್ರಿಯರೇ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ಬೇರೆ ದೇಹ ಬೇಡ, ಬೇರೆ ದೇಹದ ಬಗ್ಗೆ ಕುರಿತು ಮಾತಾಡೋದು ಬೇಡ. ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಸಭೆಗೆ ಹೋಗ್ಬಿಟ್ಟು ನಾ ಕೈದು ಹಾಡು ಹೇಳ್ಬಿಟ್ಟು ಕಿರ್ಚಾಡ್ಬಿಟ್ರದ ಆರಾಧನೆ ಅಲ್ಲ. ಪ್ರತಿ ಕ್ಷಣದಲ್ಲೂ ಸಹ ನೀನು ದೇವರ ಕೆಲಸವನ್ನು ಮಾಡಬೇಕು. ನಿನ್ನ ದೇಹವನ್ನು ಪಾಪಕ್ಕೆ ಒಪ್ಪಿಸಬಾರ್ದು. ಇದೇ ವಿವೇಕಪೂರ್ವಕವಾದಂಥ ಆರಾಧನೆ, ಇದೇ ಜ್ಞಾನವುಳ್ಳ ಆರಾಧನೆ. ನೀನು ಭಾನುವಾರ ಹೋಗ್ಬಿಟ್ಟು 4 ಹಾಡು ಹೇಳಿ ಕುಣಿದು ಏನೋ ಮಾಡ್ಬಿಟ್ರದ ಆರಾಧನೆ ಅಲ್ಲ. ನೀನು ಎಲ್ಲೇ ಹೋದ್ರು ಸಹ, ಯಾರ ಜೊತೆ ಮಾತಾಡ್ರು ಸಹ ನಿನ್ನ ದೇಹದಿಂದ ಪಾಪ ಹೊರ ಬರಬಾರದು. ನಿನ್ನ ದೇಹವು ಬಹಳ ದೇವರಿಗೆ ಮೀಸಲಾಗಿರ್ಬೇಕು. ಇದು ದೇವರ ದೇಹ ಎಂಬುದಾಗಿ. ಅದಕ್ಕೆ ನೀನು ಜೀವಂತವಾಗಿರುವಾಗಲೇ, ಸತ್ತೋದ್ಮೇಲೆ ಎಷ್ಟು ಹಾಡು ಹೇಳಿದ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ದೊಡ್ಡ ಪೆಟ್ಟಿಗೆ ಮಾಡಿದ್ರು, ನೀನು ಬೆಳಗಾನ ಭಜನೆ ಮಾಡಿದ್ರು ವೇಸ್ಟ್ ಅದು. ಕೆಲವು ನೋಡಿ ನಮ್ಮ ಕ್ರೈಸ್ತರು ಮರಣಿಸಿದ ಮೇಲೆ ನೈಟೆಲ್ಲ ಹೋಗಿ ಹಾಡು ಹೇಳ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ನೀವು ಸತ್ತ ಮೇಲೆ ಏನು ಮಾಡೋದು ಪ್ರಯತ್ನ ದೇಹಕ್ಕೆ? ನೀನು ಬದುಕಿರುವಾಗ ನಿನ್ನ ದೇಹವನ್ನು ಸರಿಯಾಗಿ ಇಟ್ಟುಕೊಂಡು ದೇವರಿಗೆ ಸಜೀವವಾಗಿ ಸಮರ್ಪಿಸಿದರೆ ನೀನು ಚಿಂತೆ ಮಾಡುವಂಥದ್ದಿಲ್ಲ, ಅಳುವಂಥದ್ದು ಅವಶ್ಯಕತೆ. ಯಾಕೆಂದರೆ ನೀನು ಪರದೇಶಿಯಲ್ಲಿ ಇರ್ತೀಯ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ದೇಹವನ್ನು ಹೌದು ಮೀಸಲಾಗಿ ಮೆಚ್ಚುಗೆಯಾಗಿರ್ರಿ. ಮನುಷ್ಯನೇ ದೇವ್ರಿಗೋಸ್ಕರ ಬದುಕುವಂಥ ಸಮಯ ಯಾವುದು ಎಂಬುದಾಗಲೊಬ್ಬ ಅದು ಯೌವನ ಕಾಲ. ಯೌವನ ಕಾಲವನ್ನು ನಾವು ಎಂದಿಗೂ ಸಹ ಹಾಳು ಮಾಡ್ಕೋಬಾರ್ದು. ಆ ಯೌವನ ಕಾಲದಲ್ಲಿ ದೇವರಿಗೆ ಆದಷ್ಟು ಸೇವೆ ಮಾಡಬೇಕು, ಆದಷ್ಟು ದೇವ್ರ ಸುವಾರ್ತೆನ ಸಾರಬೇಕು. ಎಷ್ಟು ಸಾಧ್ಯವಾಗ್ತದೋ ಅಷ್ಟು ವಾರ್ತೆಗಳನ್ನು, ಸತ್ಯವಾದಂಥ ಮಾತುಗಳನ್ನ ಹೇಳ್ತಾ 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 ಹೋಗುವಾಗ ಖಂಡಿತ ದೇವರು ನಿಜವಾಗಲೂ ಪ್ರೀತಿಸುವಂತನಾಗಿದ್ದಾನೆ. ನಿನ್ನ ಅವಶ್ಯಕತೆಗಳನ್ನು ದೇವರು ಪೂರೈಸುವಂತನಾಗಿದ್ದಾನೆ. ನಿನಗಾಗಿ ಆತನ ಪರಲೋಕ ರಾಜ್ಯದಲ್ಲಿ ಪ್ರತಿಫಲವನ್ನು ಕೊಡಲಿಕ್ಕಿದ್ದಾನೆ. ಯಾಕಂದರೆ ನೀನು ಇಷ್ಟು ಪ್ರಯಾಸಪಟ್ಟು ಕೆಲಸ ಮಾಡುವಾಗ ದೇವರು ಖಂಡಿತ ನಿನ್ನ ಕೈ ಬಿಡೋದಿಲ್ಲ. ತನ್ನ ರಾಜ್ಯದಲ್ಲಿ ಆತನ ಸೇರಿಸಿಕ್ಕಿದ್ದಾನೆ. ಆತನ ಪಕ್ಕದಲ್ಲಿ ದೇವರನ್ನ ಕೂರಿಸ್ಕೊಳ್ಳೋಕಿದ್ದಾನೆ. ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ನೀನು ಸ್ವಲ್ಪ ಗುಪ್ತವಾದಂಥ ಆ ಸಮಯದಲ್ಲಿ ನೀನು ಕ್ರಿಸ್ತನೊಂದಿಗೆ ನೀನು ಆರೋಹಣವಾಗ್ತೀಯ. ಪರಲೋಕದಲ್ಲಿ ನೀನು ನಿತ್ಯ ಕಾಲ ನೀನು ಜೀವಿಸಲ್ಪಡ್ತೀಯ. ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕರು ಯೌವನಸ್ಥರು ಈ ಸ್ಥಳಕ್ಕೆ ಕೂಡಿ ಬರ್ತೀರಾ. ಅದರಿಂದ ಪ್ರತಿಯೊಬ್ಬರೂ ನೀವು ಯೌವನ ಒಂದು ಸಮಯವನ್ನು ನೀವು ದೇವರಿಗೆ ಕೊಡ್ರಿ ಅನ್ನೋದನ್ನ ನಾನು ಬಯಸ್ತೇನೆ. ಯಾಕಂದರೆ ದಾವೀದ ರಾಜನು ಹೇಳ್ತಾನೆ 119ನೇ ಕೀರ್ತನೆ 9ನೇ ವಚನದಲ್ಲಿ, 119ನೇ ಅಧ್ಯಾಯ 9ನೇ ವಚನದಲ್ಲೂ ಸಹ ಏನಂತ ಹೇಳ್ತಾನೆ ಗೊತ್ತಾ? ದಾವೀದನು ಸಹ 119ನೇ ಕೀರ್ತನೆ 9ನೇ ವಚನ ಓದುವಾಗ ದಾವೀದನು ಸಹ ಈ ರೀತಿಯಾದಂಥ ಮಾತುಗಳು ಸಾಕು. ಇಲ್ಲಿ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸ್ಕೊಳ್ಳೋದು ಯಾವುದರಿಂದ? ಏನೋ ನೀನು ಹೋಗಿ ಸಮಾಜದಲ್ಲಿ ಏನೇನೋ ಕಲ್ತಿರೋದೆಲ್ಲ ಶುದ್ಧ ಆಗೋದಿಲ್ಲ. ನೀನು ಒಳ್ಳೆ ಬಟ್ಟೆಗಳು ಹಾಕೊಂಡು ಶುದ್ಧ ಆಗೋದಿಲ್ಲ. ನೀನು ಏನಂದ್ರೆ ನೀನು ದೇವರ ವಾಕ್ಯಗಳನ್ನು, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ ಅಂದರೆ, ನೋಡಲ್ಲಿ ಕ್ವಶನ್ ಮಾರ್ಕ್ ಹಾಕಿದೆ. ಯಾವುದರಿಂದ?
ನಿನ್ನ ವಾಕ್ಯವನ್ನು ಗಮನಿಸಿದಿಂದಲೇ. ವಾಕ್ಯವನ್ನು ಗಮನಿಸಬೇಕು ಅಂದರೆ ವಾಕ್ಯದ ಪ್ರಕಾರ ನಡಿಬೇಕಂತ. ಅಂದರೆ ಪ್ರತಿದಿನ ಬೈಬಲ್ ರೀಡ್ ಮಾಡಬೇಕು, ಪ್ರತಿದಿನ ನೀವು ಆ ವಾಕ್ಯಗಳನ್ನು ಕೇಳಬೇಕು, ವಿವರಿಸ್ತಾನೆ. ಆವಾಗ ನೋಡಪ್ಪ ನಿನ್ನ ಯೌವನ ಪರಿಶುದ್ಧವಾಗಿರ್ತಪ್ರೆ. ಯೋಶೋಬನಿಗೆ ಯಾಕೆ ಪಾಪ ಮಾಡಲಿ ಅಂದರೆ ಕಾರಣ ಇದೆ. ಅವನು ಪ್ರತಿದಿನ ದೇವರನ್ನೇ ನಡೀತಾ ಇದ್ದಾನಪ್ರೆ, ದೇವರ ಮಾತುಗಳನ್ನ ಕೇಳ್ತಾ ಇದ್ದಾನೋ. ಆ ಬಾಬೆಲ್ ದೇಶದಲ್ಲಿ ಸದ್ರಕ್ ಮೇಷಕರು ನಾವು ಬೀಳೋದಿಲ್ಲ ಅಂದರೆ ದೇವರಿಗಾಗಿ ತಮ್ಮ ದೇವರನ್ನ ಅವರು ಸಮರ್ಪಿಸಲ್ಪಟ್ಟಿದ್ರು. ಒಂದು ವೇಳೆ ನಮ್ಮನ್ನ ಬೆಂಕಿಗೆ ಹಾಕೋರು ಪರವಾಗಿಲ್ಲ, ದೇವ್ರ ಚಿತ್ತಿದ್ರೆ ಬದುಕ್ತಿದ್ದಾರೆ, ಸಾಯ್ತೀವಿ, ಐ ಡೋಂಟ್ ಕೇರ್. ನಾವು ಮಾತ್ರ ಪಾಪ ಮಾಡಲ್ಲ, ನಾವು ಶುದ್ಧವಾದ ತಿನ್ನಲ್ಲ. ನಮಗೆ ಬೇಕಾದ್ರೆ ನೀನು ಅನ್ನ ಸಾಂಬಾರು ಕೊಡ್ಬಿಡು, ನಾವು ಬೇರೆ ಅಶುದ್ಧವಾದ ತಿನ್ನೋಲ್ಲ ನಾವು. ದೇವರ ಮಕ್ಕಳೇ, ಅವರ ಒಂದು ಆ ಯೌವನ ವಯಸ್ಸಲ್ಲಿ ನೋಡಿ ಎಷ್ಟು ಒಂದು ಅವರು ತ್ಯಾಗಗಳನ್ನು ಮಾಡಿದಾರಪ್ಪ. ಅವರಾಗಿ ನಮಗೆ ಅವರು ಲೋಕದಲ್ಲಿ ಇದ್ದಾರಲ್ವಾ, ಆದರೆ ಅವರು ಪ್ರತಿದಿನ ದೇವರ ವಾಕ್ಯಗಳನ್ನ ಗಮನಿಸ್ತಾರೆ, ಧರ್ಮಶಾಸ್ತ್ರಗಳನ್ನ ಧ್ಯಾನಿಸ್ತಾ ಇದ್ದಾರೆ. ಆದರೆ ದೇವರಿಗೆ ಒಂದು ಪ್ರತಿಫಲವನ್ನು ಕೊಡುವಂಥ ಮಕ್ಕಳಾಗಿದ್ದರು. ಅದರಿಂದ ನಾವು ಸಹ ಪ್ರತಿದಿನ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ದೇವರ ವಾಕ್ಯನ ಗಮನಿಸ್ತಾ ಇದ್ದೀವಿ. ನೀನು ನಿಜವಾಗಲೂ ಯೌವನ ದಿನಗಳಲ್ಲಿ ಮಾಡಿದ ತ್ಯಾಗಕ್ಕೆ ದೇವರು ತಕ್ಕ ಪ್ರತಿಫಲವನ್ನು ಪರಲೋಕದಲ್ಲಿ ಕೊಟ್ಟೇ ಕೊಡ್ತಾನೆ. ಅದರಿಂದ ಮನಸ್ಸನ್ನೇ ದೇವರಿಗೋಸ್ಕರ ಬದುಕುವ ಸಮಯ ಯಾವುದು ನೋಡುವಾಗ ಅದು ಯೌವನ ಒಂದು ದಿನ. ಆ ಯೌವನ ದಿನಗಳಲ್ಲಿ ನಾವು ದೇವರ ಸೇವೆ ಮಾಡೋಣ, ಸಾಕ್ಷಿಯಾಗಿ ಜೀವಿಸೋಣ, ದೇವರಿಗೋಸ್ಕರ ಅದ್ಭುತವಾದ ಸಾಕ್ಷಿಗಳನ್ನು ನಾವು ಹೇಳೋಣ. ದೇವರ ಮಾತುಗಳನ್ನು ನಾವು ತಿಳಿಸೋಣ ಎಲ್ಲರಿಗೂ. ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಸಹ ಎಂತೆಂಥ ಮಾತುಗಳನ್ನು ದೇವರು ಹೇಳಿದಾನೆ. ಆ ಮಾತುಗಳನ್ನ ಜನಗಳಿಗೆ ಹೇಳುತ್ತಾ ಕರ್ತನ ಸೇವೆ ಮಾಡುತ್ತಾ ಈ ಲೋಕದ ಪ್ರಯಾಣವನ್ನು ನಾವು ಮುಗಿಸಿ ಒಂದು ಕರ್ತನ ಬಳಿಗೆ ಸೇರೋಣ ಅಂತ ನಿಮ್ಮೆಲ್ಲರಿಗೂ ಅಭಯವನ್ನು ಕೊಡ್ತಾ ದೇವರು ಈ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಆಸ್ವಾದಿಸಲಿ ಅಂತ ನಾನು ಒಂದು ವೇಳೆ ನೀವೆಲ್ಲರನ್ನೂ ಸಹ ನಾನು ಕೋರಿಕೊಳ್ತಾ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ನಾವು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕ ತಂದೆಯೇ, ಹೌದಪ್ಪ, ಇಲ್ಲಿ ತನಕ ನಿಮ್ಮ ಮಾತುಗಳನ್ನು ಕರ್ತನೆ ನೀನು ತಿಳಿಸ್ಕೊಟ್ಟಂಥ ಮಾತುಗಳನ್ನ ನಿನ್ನ ಮಕ್ಕಳಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ದೇವ. ಮನುಷ್ಯನೇ, ನೀನು ದೇವರಿಗೋಸ್ಕರ ಬದುಕುವ ಸಮಯ ಯಾವುದು, ಕಾಲ ಯಾವುದು ಅಂತ ಮಾತುಗಳನ್ನ ಕೂಲಂಕುಷವಾಗಿ ನಿನ್ನ ಮಕ್ಕಳ ಮಧ್ಯದಲ್ಲಿ ದೇವರೇ ನೀಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಅನೇಕ ಯೌವನಸ್ಥರಿದ್ದಾರೆ ದೇವರೇ, ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಯೌವನ ವಯಸ್ಸಿನಲ್ಲಿ ದೇವರೇ ಆದಷ್ಟು ಒಳ್ಳೆಯ ಸೇವೆ ಮಾಡಲಿಕ್ಕೆ ಅವಕಾಶ ನೀನು ಮಾಡಿಕೊಡಪ್ಪ. ಅದೇ ರೀತಿ ಈ ಕಾರ್ಯಕ್ರಮ ನಡೆಸುವಂಥ ನಿನ್ನ ಮಗಳಿಗಾಗಿ ಪ್ರಾರ್ಥಿಸ್ತೀನಿ. ಅವ್ರಿಗೂ ಸಹ ಆಯುಸ್ಸು ಆರೋಗ್ಯನ ಕೊಟ್ಟು ಇನ್ನೂ ಸಹ ದೇವರೇ ಬಲವನ್ನು ಕೂಡ ನಡೆಸುತ್ತಂದೆ. ಇದಕ್ಕಾಗಿ ಅವ್ರು ಕಷ್ಟಪಡುವಾಗ ದೇವರೇ ಪ್ರತಿಫಲವನ್ನು ನೀನು ಕೊಟ್ಟೇ ಕೊಡ್ತೀವಿ ದೇವರೇ. ಮತ್ತು ಪ್ರತಿದಿನವೂ ದೇವರ ಮಾತುಗಳನ್ನು ಹೇಳುವ ಎಲ್ಲ ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ. ದೇವರ ಸೇವಕರಿಗಾಗಿ ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬರನ್ನ ಕಾಪಾಡಿ ನಡೆಸುತ್ತಂದೆ. ತಿರುಗಿಂದಾವರ್ತಿ ದೇವರೇ ಸ್ವಾಮಿ, ಮತ್ತೊಂದಾವರ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಲ ಕರ್ತಂದು ದೇವರೇ ಇಲ್ಲಿ ಭಾಗಿಯಾಗಿ ಕೊಡಲಿಕ್ಕೆ ಕೊಟ್ಟು ಕೃಪೆಗಾಗಿ ಸ್ತೋತ್ರ. ತಿರುಗಿಂದಾವರ್ತಿ ಒಂದು ವೇಳೆ ಯಾರಿಗಾದ್ರೂ ಇಲ್ಲಿ ಅನಾರೋಗ್ಯ ಇದ್ದರೆ ದೇವರೇ ಅವ್ರನ್ನ ಯೇಸು ನಾಮದಲ್ಲಪ್ಪನ ಗುಣಪಡಿಸೋರಿಗೆ ಬೇಕಾದ ಆರೋಗ್ಯನ ದಯಪಾಲಿಸು. ಅದೇ ರೀತಿ ರಾಮಣ್ಣವ್ರ ಸೇವೆಗೋಸ್ಕರ ಪ್ರಾರ್ಥಿಸ್ತೀನಿ. ಅದ್ಭುತವಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಅವ್ರನ್ನ ಉಪೇಕ್ಷಿಸ್ತಾ ಇನ್ನೂ ಹೆಚ್ಚಾಗಿ ನೀನು ಅವ್ರನ್ನ ಉಪೇಕ್ಷಿಸಿ ನಡೆಸಪ್ಪ ದೇವ. ತಿರುಗಿಂದ ಆವರ್ತಿ ಎಲ್ಲರನ್ನ ಒಪ್ಪಿಸ್ಕೊಡ್ತೀನಿ ದೇವ. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ. ಎಲ್ಲವನ್ನ ತಿರುಗಿ ಬರ್ತೀನಿ ಮೇಲೆ ವಾಗ್ದಾನ ಮಾಡಿದ ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಯಾರ ದೇವರೇ, ಆಮೇಲೆ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮ ಸಮಾಧಾನ ಐಕ್ಯತೆಯು ಹೀಗೆ ತಾನೇ ದೇವರ ಮಾತು ಕೇಳಿದ ಮಕ್ಕಳಿಗೂ ದೇವರಾಹರಿಗೂ ನಿತ್ಯ ಕಾಲ ಕೂರದಿರಲಿ. ಆಮೇಲೆ. ಆಮೇನ್. ವಂದನೆಗಳು ಬ್ರದರು.